ನನಗೆ ಅಪ್ಪು ಸರ್ ಜೊತೆ ಆಕ್ಟ್ ಮಾಡೋ ಆಪರ್ಚುನಿಟಿ ಸಿಕ್ಕಿತ್ತು. ಧ್ರುವ ಸರ್ ಒಂದು ಸ್ಟಾರ್ಡಮ್ ಇರೋದ್ರಿಂದ ಇಷ್ಟು ಫ್ಯಾಮಿಲಿ ನಡೀತಾರೆ. ವಿ ಹ್ಯಾವ್ ಅ ಹ್ಯೂಜ್ ರೆಸ್ಪೆಕ್ಟ್ ಟುವರ್ಡ್ಸ್ ದರ್ಶನ್ ಸರ್ ಅಲ್ವಾ. ಇಟ್ಸ್ ಬಿಗ್ ಲಾಸ್ ಫಾರ್ ಇಂಡಸ್ಟ್ರಿ. ನಾನು, ರಕ್ಷಿತ್ ಶೆಟ್ಟಿ, ಧನಂಜಯ, ಇನ್ಫ್ಯಾಕ್ಟ್ ಯಶ್ ಅವರು ತುಂಬಾ ಜನ ಎಲ್ಲ ಒಟ್ಟಿಗೆ ಬಂದವರು. ನಾವು ಅವರು ಪರವಾಗಿ ಮಾತಾಡಬೇಕು, ವಿರುದ್ಧವಾಗಿ ಇವಾಗ ಆಗಿರೋ ಎಷ್ಟು ಸೆನ್ಸಿಟಿವ್ ಮಾಡಿ. ಧ್ರುವ ವಾಸ್ ಲೈಕ್ ಹೀರೋ. ದರ್ಶನ್ ಸರ್ಗೆ ಹಿಂಗಾಗಿದೆ, ಅವ್ರ ಫ್ಯಾನ್ಸ್ ಬಂದ್ಬಿಟ್ಟು ಸಿನಿಮಾ ನೋಡ್ತಾರ. ಐ ಆಮ್ ವೇಟಿಂಗ್ ಫಾರ್ ಅ ಬ್ರೇಕ್. ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಮ್ಮ KFI. ನಾನು ಆಂಕರ್ ರಂಗನಾಥ್ ಗೌಡ. ಇಂಡಸ್ಟ್ರಿನಲ್ಲಿ ಒಂದು ಮಾಸ್ ಎಲಿಮೆಂಟ್ ಇರುವಂತಹ ಕಥೆಗಳು ಬರ್ತಾ ಇರುತ್ತೆ. ಅಂಡ್ ಈ ಮೂವಿನಲ್ಲೂ ಕೂಡ ಆ ರೀತಿಯಾದಂತಹ ಎಲಿಮೆಂಟ್ಸ್ ಗಳನ್ನ ನೋಡಬಹುದು. ಹೆಸರಲ್ಲೇನೆ ಒಂದು ಮಾಸಿ ಕ್ಯಾಚಿ ಟೈಟಲ್ ನ ಇಟ್ಕೊಂಡ್ ಬಂದಿದ್ದಾರೆ. ಜಿಗರ್ ಇದೇ ಜುಲೈ 5ಕ್ಕೆ ರಿಲೀಸ್ ಆಗೋದಕ್ಕೆ ರೆಡಿ ಆಗಿದೆ. ಆನ್ ಸ್ಕ್ರೀನ್ ಅಲ್ಲಿ ಇವರಿಬ್ರು ಎದುರುಗಡೆ ನಿಂತ್ಕೊಂಡ್ರೆ ಖಂಡಿತವಾಗ್ಲೂ ಒಂದು ಫೈಟ್ ನಡೆಯುತ್ತೆ. ಬಟ್ ಆದ್ರೆ ನಮ್ಮ ಇಂಟರ್ವ್ಯೂ ನಲ್ಲಿ ಫೈಟ್ ಮಾಡಿಸ್ತಾ ಇಲ್ಲ ನಾವು. ಆಕ್ಚುಲಿ ಹೀರೋ ಮತ್ತೆ ವಿಲನ್ ನಮ್ಮ ಜೊತೆಗಿದ್ದಾರೆ. ಸೊ ಮೊದಲನೇದಾಗಿ ಈ ಮೂವಿನಲ್ಲಿ ಇವ್ರ ಹೆಸರು ಜೀವ ಹೋದ್ರೂ ಕೈ ಕೊಡಲ್ಲ. ಪ್ರವೀಣ್ ತೇಜ್ ಅವ್ರಿಗೆ ಸ್ವಾಗತ. ಥ್ಯಾಂಕ್ ಯು. ನನ್ನ ಹೆಸರು ಜೀವ ಅಂತ. ಜೀವ ಹೋದ್ರು ಕೈ ಕೊಡಲ್ಲ. ಎಸ್, ಅದು ಹೀರೋಯಿನ್ಗೆ ಅಷ್ಟು ಸ್ವೀಟ್ ಆಗಿ ಹೇಳ್ತೀರಾ ನೀವು. ಆಕ್ಚುಲಿ ನಾವು ನಿಮ್ಗೆ ಹೇಳೋದು ಸರಿ ಆಗಲ್ಲ. ಬಟ್ ಎನಿವೇಸ್ ಈ ಒಂದು ಕ್ಯಾರೆಕ್ಟರ್ ನ ಇಂಟ್ರೊಡ್ಯೂಸ್ ಮಾಡ್ಕೊಡೋದಕ್ಕೆ ಆ ರೀತಿಯಾಗಿ ಹೇಳ್ಬೇಕಾಯ್ತು. ಥ್ಯಾಂಕ್ ಯು, ಸೂಪರ್. ಅಂಡ್ KFI ನಲ್ಲಿ ದ ಮೋಸ್ಟ್ ಬಿಸಿಯೆಸ್ಟ್ ಆಕ್ಟರ್ ಅಂತಾನೆ ಹೇಳ್ಬೋದು. ಬ್ಯಾಕ್ ಟು ಬ್ಯಾಕ್ ರಿಲೀಸಸ್ ಗಳಾಗ್ತಾ ಇದೆ 2024 ನಲ್ಲಿ. ದ ಮೋಸ್ಟ್ ಹ್ಯಾಪನಿಂಗ್ ವಿಲನ್ ಆಫ್ ನಮ್ಮ KFI. ಸೊ ಯಶ್ ಶೆಟ್ಟಿ ಅವರಿಗೆ ಸ್ವಾಗತ. ನಮಸ್ಕಾರ. ಥ್ಯಾಂಕ್ ಯು ಸರ್. ಸೊ ಹೀರೋ ಅಂಡ್ ವಿಲನ್ ಕಾಂಬಿನೇಷನ್ ಅಲ್ಲಿ ಇಂಟರ್ವ್ಯೂ ನಡೀತಾ ಇರೋದು. ಯಾವುದೇ ರೀತಿಯಾದ ಫೈಟ್ಸ್ ಗಳು ಇಲ್ಲಿ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ. ಅಲ್ಲಿ ಮಾಡ್ಬಿಟ್ಟಿದ್ವಿ ಬಿಡಿ. ಎಸ್, ಸೊ ಇಬ್ರಿಗೂ ಐ ಥಿಂಕ್ 2024 ಒಂಥರ ಫ್ರೂಟ್ಫುಲ್ ಅಂತ ಹೇಳ್ಬೋದು ಸರ್. ಬ್ಯಾಕ್ ಟು ಬ್ಯಾಕ್ ರಿಲೀಸಸ್ ನಿಮ್ಗೂ ಕೂಡ. ಅಂಡ್ ಅವ್ರಿಗೆ ಅಂತಾನು ಕೇಳೋದೇ ಬೇಡ, ಅವರು ಚಟ್ರ ಅಂತ ಕೇಳಂಗೆ ಇಲ್ಲ. ಸೊ ಏನು ಸೀಕ್ರೆಟ್ ಅಂತ ತಿಳ್ಕೊಬೇಕಾಗಿತ್ತು ಒಂದ್ ಸ್ವಲ್ಪ. ನಮ್ಗೂ ಒಂದ್ ಸ್ವಲ್ಪ ತಿಳಿಸ್ಕೊಡಿ. ಗುಡ್ ಟೈಮ್ ಅನ್ಸೋದು ಅಷ್ಟೇ. ಗುಡ್ ಟೈಮ್ ಬರ್ತಾ ಇದೆ. 23 ಅಲ್ಲಿ ಮಾಡಿದ್ವಿ, 24 ರಿಲೀಸ್ ಆಗ್ತಾ ಇದೆ. ಈಗ 24 ಅಲ್ಲಿ ಮಾಡಿದ್ರೆ 25 ರಿಲೀಸ್ ಆಗುತ್ತೆ. ಎಸ್, ಅಂಡ್ ಸರ್ ಜಿಗರ್ ಹೆಸರು ಕೇಳಿದ ತಕ್ಷಣ ಆಲ್ರೆಡಿ ಈ ರೀತಿಯಾದಂತಹ ಟೈಟಲ್ಸ್ ಗಳನ್ನ ನಾವು ಕೇಳ್ಕೊಂಡ್ ಬಂದಿದೀವಲ್ಲ ಅಂತ ಅನ್ಸುತ್ತೆ. ಬಟ್ ಈ ಒಂದು ಮೂವಿನಲ್ಲಿ ಬೇರೆ ಏನ್ ಎಲಿಮೆಂಟ್ಸ್ ಗಳನ್ನ ಎಕ್ಸ್ಪೆಕ್ಟ್ ಮಾಡಬಹುದು? ಆಕ್ಚುಲಿ ಬೇಸಿಕಲಿ ಮುಂಚೆ ಒಂದು ಜಿಗರ್ ತಂಡ ಅಂತ ಬಂದಿತ್ತು, ತಮಿಳಲ್ಲಿ ಬಂದಿದ್ದು. ಅಗೇನ್ ಕನ್ನಡದಲ್ಲಿ ಇನ್ನೊಂದು ಅದೇ ರಿಮೇಕ್ ಆಗಿತ್ತು. ಹೌದು. ಸೊ ಈ ಸಿನಿಮಾ ಶುರುವಾದಾಗ್ಲೂ ನಮ್ಮಲ್ಲಿ ಬಂದಿದ್ದ ಪ್ರಶ್ನೆ ಅದೇ, ಜಿಗರ್ ತಂಡ ಅಂತ ಒಂದು ಬಂದಿದೆಯಲ್ಲ, ಸೊ ಜಿಗರ್ ಓಕೆನಾ ಅಂತ. ಸೊ ನಮ್ಮ ಪ್ರೊಡ್ಯೂಸರ್ ಹಿ ವಾಸ್ ವೆರಿ ಪ್ರಿಸೈಸ್. ಅವ್ರ ಹತ್ರ 2 ಟೈಟ್ಲ್ ಇತ್ತು. ಇವಾಗ ಕರಾವಳಿ ಅಂತ ಇನ್ನೊಂದು ಸಿನಿಮಾ ಬರ್ತಾ ಇದೆಯಲ್ಲ, ನಮ್ಮ ಸಿನಿಮಾ ಹೆಸರು ಆಕ್ಚುಲಿ ಕರಾವಳಿ ಅಂತ ಆಗ್ಬೇಕಿತ್ತು. ಬಟ್ ಏನಂದ್ರೆ ಅದೊಂದು ಮಾಸಿ ಫೀಲ್ ಬೇಕು. ಆ ಒಂದು ಮಾಸ್ ಆಡಿಯನ್ಸ್ ಅನ್ನ ಅಟ್ರಾಕ್ಟ್ ಮಾಡೋದಕ್ಕೆ ಜಿಗರ್ ಒಂಥರ ಸೌಂಡಿಂಗ್ ಒಂಥರ ಅದೊಂಥರ ವೈಬ್ರೆಂಟ್. ಸೊ ಇಟ್ಕೊಳ್ಳೋಣ, ಜಿಗರ್ ತಂಡ ಇಸ್ ಡಿಫ್ರೆಂಟ್, ಜಿಗರ್ ಇಸ್ ಡಿಫ್ರೆಂಟ್. ಒಳ್ಳೆ ಟೈಟ್ಲು ಸಿಕ್ಕಿದೆ, ಅಪರೂಪ, ಇದನ್ನ ಮಿಸ್ ಮಾಡಬೇಡ ಅಂತ ಒಂದು ಬೇಸಿಕ್ ಒಂದು ಡಿಸ್ಕಷನ್ ಆಗಿತ್ತು. ಪ್ರಾಸೆಸ್ ಅಲ್ಲೂ ಏನಾದ್ರು ಜಿಗರ್ ಅನ್ನೋ ಟೈಟ್ಲ್ ಏನಾದ್ರು ಔಟ್ಡೇಟೆಡ್ ಅನ್ಸ್ಬೋದಾ, ಇಸ್ ಇಟ್ ಅ ರೈಟ್ ಟೈಟ್ಲ್ ಅನ್ನೋದು ಒಂದು ಸಣ್ಣ ಕನ್ಫ್ಯೂಷನ್ ಇತ್ತು. ಬಟ್ ಟ್ರೇಲರ್ ಲಾಂಚ್ ಆದ್ಮೇಲೆ ಇವಾಗ ಬರ್ತಿರೋ ಪ್ರತಿಕ್ರಿಯೆ ನೋಡಿದ್ರೆ ಅನ್ಸತ್ತೆ ಬಹುಶಃ ಸಿನಿಮಾಗೂ ಅಂದ್ರೆ ಸ್ವಲ್ಪ ಹೀರೋ ಕ್ಯಾರೆಕ್ಟರೈಸೇಷನ್ ಸ್ವಲ್ಪ ಫಿಯರ್ಲೆಸ್ ಕ್ಯಾರೆಕ್ಟರ್ ಆಗಿದೆ ಜಿಗರ್ ಅಂತ. ಓಕೆ, ಸೊ ಹೀರೋ ನಿಮ್ ಮುಂದೆ ಬಂದಾಗ ಫಿಯರ್ಲೆಸ್ ಆಗಿ ಇರ್ತಾರ? ಹೌದು, ಯಾವ ಹೆದರಿಕೆನೂ ಇಲ್ಲ. ಸೊ ವೆಲ್, ಟೈಟಲ್ ಬಂದ್ಬಿಟ್ಟು ಐ ಥಿಂಕ್ ಹಿಂದಿ ವರ್ಡ್ ಜಿಗರ್ ಅಂತ ಹೇಳಿದ್ರೆ ಇಟ್ ಇಸ್ ಹಾರ್ಟ್ ಅಂತ ಹೇಳಿ ಅರ್ಥ. ಜೊತೆಗೆ ಅದೊಂದು ಆಡು ಭಾಷೆ ನಾವೆಲ್ಲ ಬಳಸ್ತೀವಿ. ಹೌದು, ನಾವು ಒಳ್ಳೆ ಜಿಗರ್ ಇರೋನು, ಒಳ್ಳೆ ದಮ್ ಇರೋನು, ಒಂಥರ ಕಲರ್ ಇವೆಲ್ಲ ಯೂಸ್ ಮಾಡ್ತೀವಲ್ಲ, ಗಟ್ಸ್ ಎಲ್ಲ ಯೂಸ್ ಮಾಡ್ತೀವಿ. ಸೊ ಅದನ್ನ ಒಂದ್ ಸ್ವಲ್ಪ ಮಾಸಿಯಾಗಿ ತಗೊಂಬಂದ್ರೆ ಜಿಗರ್ ಅನ್ನೋ ತರ ಇರುತ್ತೆ. ಓಕೆ, ಸೊ ವೆಲ್, ಸೊ ಇವಾಗ ಬೇಸಿಕಲಿ ನಿಮಗೆ ಪಾತ್ರಗಳು ಬಂದಾಗ ಆಯ್ಕೆ ಮಾಡೋದಕ್ಕೆ, ಆ ಸೆಲೆಕ್ಷನ್ ಮಾಡೋದಕ್ಕೆ ಸ್ಟಾರ್ ಕ್ಯಾಸ್ಟ್ ಗಳನ್ನ ನೋಡ್ತೀರಾ, ಡೈರೆಕ್ಷನ್ ನೋಡ್ತೀರಾ, ಅಥವಾ ಕಥೆನ ನೋಡ್ತೀರಾ, ಹೇಗೆ ಅಂತ? ಇಲ್ಲ, ಈಗ ನೋಡಿ, ಇವ್ರಿಗಾದ್ರೆ ತುಂಬಾ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಹೀರೋ ಅಂತಂದಾಗ ಕತೆ ನೋಡ್ಲೇಬೇಕಾಗತ್ತೆ, ಯಾಕಂದ್ರೆ ಒತ್ಕೊಂಡು ಹೋಗ್ಬೇಕಲ್ಲ. ನೋಡಿ, ಸ್ಟಾರ್ಟಿಂಗ್ ಇಂದ ಇವರು ಟೈಟಲ್ ಫಿಕ್ಸ್ ಆದಂಗಿಂದ ಇವ್ರು ರಿಲೀಸ್ ಜುಲೈ 5ನೇ ತಾರೀಕು ತನಕ ಇವ್ರು ಟ್ರಾವೆಲ್ ಇದೆ. ಬಟ್ ನಮ್ದು ಹಂಗಲ್ಲ. ಸೊ ನಮ್ದೇನಾಗಿರುತ್ತೆ, ಒಂದು ಡೈರೆಕ್ಟರ್ ಫ್ರೆಂಡ್ ಆಗಿರ್ತಾರೆ ಅಥವಾ ಪ್ರೊಡ್ಯೂಸರ್ ಫ್ರೆಂಡ್ ಆಗಿರ್ತಾರೆ, ಅಥವಾ ಒಂದು ರೋಲ್ ಅಂತ ಇರುತ್ತೆ. ಆ ರೋಲಿಗೆ ನಾವು ಜಸ್ಟಿಫೈ ಮಾಡಿದ್ರೆ ಆಯ್ತು. ಸೊ ನಮ್ಗೆ ಆ ತರದೊಂದು ಕಷ್ಟ ಇಲ್ಲ. ಬಟ್ ಏನ್ ಬರುತ್ತೆ ಅದನ್ನ ನಿಯತ್ತಾಗಿ ಮಾಡೋದು ನಮ್ ಕೆಲಸ ಆಗಿರುತ್ತೆ. ಅಂತ ಒಂದು ಪಾತ್ರನ ಮಲ್ಪೆ ಮುನ್ನ ಅನ್ನುವಂತ ಒಂದು ಪಾತ್ರನ ಜಿಗರಲ್ಲಿ ಮಾಡಿದೀನಿ. ತುಂಬಾ ಚೆನ್ನಾಗಿದೆ. ಈಗ ನನ್ನ ಸ್ವಂತ ಊರು ನನ್ನ ಉಡುಪಿ ಮಲ್ಪೆ, ಕೋಟೇಶ್ವರ, ಕುಂದಾಪುರ, ಗಂಗೋಳಿ ಇಂದ ಈ ಸಮುದ್ರ ದಡದಲ್ಲೆಲ್ಲ ಶೂಟ್ ಮಾಡಿದ್ ನಾವು. ಸೊ ಆ ಪರಿಸರ ನನ್ಗಂತೂ ಹೊಸದನೆಲ್ಲ. ಬಟ್ ಅಲ್ಲಿರೋ ಕ್ಯಾರೆಕ್ಟರ್ ನಂಗೆ ತುಂಬಾ ಹೊಸದಾಗಿತ್ತು. ಅಂತ ಕ್ಯಾರೆಕ್ಟರ್ ಮಾಡೋದು ತುಂಬಾ ಈಸಿ ಆಗಿರಲಿಲ್ಲ. ಬಟ್
ಒಳ್ಳೆ ಎಕ್ಸ್ಪೀರಿಯನ್ಸ್. ಸೊ ಅವ್ರವ್ರಿಗೆ ಕರ್ಕೊಂಡು ಹೋಗಿದ್ರ, ಏನೇನ್ ಕೊಡ್ಸಿದ್ರು, ಏನೇನ್ ತೋರಿಸಿದ್ರು? ಒಳ್ಳೆ ಮೀನ್ ತಿಂದ್ವಿ ಎಲ್ಲ ಜೊತೆಗೆ. ಡೈಲಿ ಮೀನ್ ತಿಂತಿದ್ದೆ. ನಾನು ಆಕ್ಚುಲಿ ಹುಟ್ಟಿದ್ದು ಕುಂದಾಪುರ ತಾಲೂಕು ಹೊಸಂಡಿ. ಬಟ್ ಶಿವಮೊಗ್ಗ ನೀವು ಆಕ್ಚುಲಿ? ಅಂದ್ರೆ ನಮ್ಮ ಅಪ್ಪ ಜಾಬ್ ಅಲ್ಲಿ ಇದ್ರು. ನಾನು ಹುಟ್ಟಿದ್ದು ಅಲ್ಲೇ ಪ್ರಾಪರ್. ಬೇಸಿಕಲಿ ನನಗೆ ಆ ವೆದರ್ ತುಂಬಾ ಇಷ್ಟ, ಹಿಡ್ಸತ್ತೆ. ಅಲ್ಲಿ ಹೋದ್ರೆ ಐ ಫೀಲ್ ಹೋಮ್. ಹಂಗಾಗಿ ನನಗೆ ಆ ಕಲ್ಚರು ಗೊತ್ತು, ಸ್ಮಾರ್ಟ್ ಟೌನ್ ಕಲ್ಚರು ಗೊತ್ತು, ಅಲ್ಲಿ ವೆದರು ನನಗೆ ಇಷ್ಟ ಆಗುತ್ತೆ. ಹಂಗಾಗಿ ಐ ವಾಸ್ ಫೀಲಿಂಗ್ ಹೋಮ್. ನಾನ್ ಜಾಸ್ತಿ ನಮ್ಮಲ್ಲಿ ಮೀನ್ ಜಾಸ್ತಿ ಮಾಡ್ತಾರೆ, ನಾನು ತಿನ್ನೋದು ಮೀನ್ ಜಾಸ್ತಿ. ಅಂದ್ರೆ ನಮ್ಮ ಮಲೆನಾಡು, ಈ ಕರಾವಳಿ ಮಲೆನಾಡು ಬಾರ್ಡರ್ ಅಲ್ಲಿ ನಮ್ಮ ಊರಿರೋದು, ಹೊಸನಗರ ತಾಲೂಕು ಅಂತ. ಒಂದು ಫಸ್ಟ್ ಥಿಂಗ್ ಅದೆಲ್ಲ. ಮತ್ತೆ ಮೀನ್ ಸಕದಾಗಿ ತಿಂದಿ, ಎವ್ರಿ ಡೇ ಮೀನ್. ಒಟ್ಟಿಗೆ ಶೂಟಿಂಗ್ ಮುಗಿದ ತಕ್ಷಣ ಸಂಜೆ ಅಲ್ಲೊಂದು ಹೋಟ್ಲ್ ಇತ್ತು, ರೆಗ್ಯುಲರ್ ನಾವೊಂದು 3 ಸ್ಕೆಡ್ಯೂಲ್ ಮಾಡಿದ್ವಿ, 45 ದಿನ ಶೂಟ್ ಮಾಡಿದ್ವಿ. ಸಂಜೆ 6 ಗಂಟೆ ಮುಗಿದ ತಕ್ಷಣ ಬಂದು ಎಲ್ಲ ರೆಡಿಯಾಗಿ ಫ್ರೆಶ್ ಅಪ್ ಆಗಿ 7 ಗಂಟೆಗೆ ಎಲ್ಲರ ರೆಡಿ ಅಂತ ಹೋಗಿ ಲಿಫ್ಟ್ ಬಾಯ್ಲ್ಡ್ ರೈಸ್, ಮೀನ್ ಫ್ರೈ. ಅಲ್ಲಿ ಡಯಟೇ ಬೇಕಾಗಲ್ಲ ಅನ್ಸುತ್ತಲ್ಲ, ಫಿಶ್ ತುಂಬಾನೇ ಒಳ್ಳೇದು, ಬಾಯ್ಲ್ಡ್ ರೈಸ್ ಬೇರೆ ಇರುತ್ತೆ, ಸ್ವೀಟ್ ಔಟ್ ಹಾಕ್ತಿವಿ. ಹೌದು, ಬಾಯ್ಲ್ಡ್ ರೈಸ್ ಕರೆಕ್ಟ್. ಸೊ ಹ್ಯೂಮಿಡಿಟಿನೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ, ಏನೇ ಕ್ಲೀನ್ ಆಗಿ ಕರಗಿಸುತ್ತೆ. ವರ್ಕೌಟ್ ಮಾಡೋದೇ ಬೇಡ ನೀವು, ಹಂಗೆ ಹಿಡಿದೋಗುತ್ತೆ. ಎಸ್, ಅಂಡ್ ಅಷ್ಟೇ ಶೈನ್ ಆಗ್ತೀವಿ ಅಲ್ಲಿ, ಬೆವರು ಸುರಿಸ್ತೀವಿ ಜಾಸ್ತಿ ಅಲ್ಲ ಹಾಗೆ. ಸೊ ಎಸ್ ಸರ್, ಅಂಡ್ ಇಂಡಸ್ಟ್ರಿನಲ್ಲಿ ಈಗ ಫೀಮೇಲ್ ಪ್ರೊಡ್ಯೂಸರ್ಸ್ ಅಂತ ಹೇಳಿದ್ರೆ ತುಂಬಾನೇ ಕಡಿಮೆ ಜನ ಇದ್ದಾರೆ. ಸೊ ಪೂಜಾ ವಸಂತ್ ಅವರು ಆಕ್ಚುಲಿ ಮೂವಿನ ಪ್ರೊಡ್ಯೂಸ್ ಮಾಡಿದ್ದಾರೆ ಅಂತ ಹೇಳಿದ ತಕ್ಷಣ ತುಂಬಾನೇ ಹೆಮ್ಮೆ ಆಗುತ್ತೆ. ಬಿಕಾಸ್ ಒಬ್ಬ ಲೇಡಿ ಪ್ರೊಡ್ಯೂಸರ್ ಇಷ್ಟೊಂದು ಒಂದು ಜವಾಬ್ದಾರಿನೇ ಹೊತ್ಕೊಂಡಿದ್ದಾರೆ, ಒಂದು ಮೂವಿನ ಜವಾಬ್ದಾರಿಯಾಗಿ ತಗೊಂಡಿದ್ದಾರೆ ಅಂತ ಹೇಳಿದ್ರೆ ಖುಷಿ ಆಗುತ್ತೆ ಸರ್. ಸೊ ಡು ಯು ಥಿಂಕ್ ತುಂಬಾ ಜನ ಫಿಮೇಲ್ ಪ್ರೊಡ್ಯೂಸರ್ಸ್ಗಳು, ಡೈರೆಕ್ಟರ್ಸ್ಗಳು ಈ ರೀತಿಯಾಗಿ ಬರಬೇಕು ಇಂಡಸ್ಟ್ರಿನಲ್ಲಿ ಅಂತ ಹೇಳಿ? 100% ಆತರ ಜೆಂಡರ್ ಡಿಫರೆನ್ಸಸ್ ಇರಬಾರ್ದು ಎಲ್ಲ ಕಡೆ. ಇವಾಗ ತುಂಬಾ ಜನ ಕ್ಯಾಮ್ರಾ ವರ್ಕ್ ಮಾಡ್ತಿದ್ದಾರೆ, DOPಗಳಿದ್ದಾರೆ. ಸೊ ಪ್ರೊಡಕ್ಷನ್ ಎಲ್ಲ ಕಡೆನೂ ಈಕ್ವಲ್ ಆಗಿ ಇರ್ಬೇಕು, ಅದು ನೋ ಡೌಟ್. ಬಟ್ ಇಲ್ಲಿ ವಸಂತ್ ಸರ್ ಅಂತ, ಪೂಜಾ ಮ್ಯಾಮ್ ಅವರ ಹಸ್ಬೆಂಡ್ ವಸಂತ್ ಸರ್ ಅಂತ, ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ ಅಥವಾ ನಮ್ದೇನು ಮ್ಯಾನೇಜ್ಮೆಂಟ್ ಎಲ್ಲ ಅವರೇ ಮಾಡ್ತಾರೆ. ಓಕೆ. ಸೊ ಐ ಥಿಂಕ್ ಹೆಸರು ಮೇಡಮ್. ಪ್ರವೀಣ್ ತೇಜ್ ಅವ್ರ ಬಗ್ಗೆ ಗೊತ್ತಿಲ್ಲದೆ ಇರುವಂತ 2 ಸುಳ್ಳು 2 ನಿಜನ ಹೇಳಿ ನನಗೆ. ಸುಳ್ಳು ಗೊತ್ತಿಲ್ಲ, ನಿಜ ಒಳ್ಳೆ ಡೆಡಿಕೇಟ್. ಯಾಕಂದ್ರೆ ನಾನು ಯಾವತ್ ಕೂಡ ಇವ್ರನ್ನ ಆನ್ ಸೆಟ್ ಲೇಟ್ ಆಗಿ ಬರೋದು ಅದೆಲ್ಲ ನಾನು ಯಾವತ್ ನೋಡಿಲ್ಲ. ಮತ್ತೆ ಡಂಬಲ್ಸ್ ತಗೊಂಡ್ಬಂದ್ಬಿಟ್ಟು ರೂಮಲ್ಲೇ ಎಕ್ಸರ್ಸೈಸ್ ಮಾಡ್ಕೊಂಡು ಅದೊಂದು ಇದೆಯಲ್ಲ, ಮೇಂಟೈನ್ ಮಾಡೋದಿದೆಯಲ್ಲ, ಅದು ತುಂಬಾ ಇಂಪಾರ್ಟೆಂಟ್. ಅದಕ್ಕಿಂತ ಜಾಸ್ತಿ ಆಗಿ ನಾನು ಯಾವತ್ತು ಹೇಳ್ತೀನಿ, ಯಾವತ್ತು ನಮ್ಮ ಕೋ ಆಕ್ಟರ್ಸ್ ಯಾರು ಇರ್ತಾರೆ ನಾವು ಅವ್ರಿಗೆ ತುಂಬ ರೆಸ್ಪೆಕ್ಟ್ ಮಾಡ್ಬೇಕು. ಯಾಕಂದ್ರೆ ನಾವು ರೆಸ್ಪೆಕ್ಟ್ ಮಾಡಿದಾಗ ಅವನು ಹೆದರ್ಕೊಳ್ಳಲ್ಲ, ಇನ್ನೂ ಒಳ್ಳೆ ಆಕ್ಟಿಂಗ್ ಕೊಡ್ತಾನೆ. ಅವನು ಒಳ್ಳೆ ಆಕ್ಟಿಂಗ್ ಕೊಟ್ಟು ನನ್ನ ಆಕ್ಟಿಂಗ್ ಇನ್ನೂ ಇಂಪ್ರೂವ್ ಆಗುತ್ತೆ, ನಾನು ಚೆನ್ನಾಗಿ ಮಾಡ್ತೀನಿ. ಸರಿನಾ? ಆ ಒಂದು ಒಳ್ಳೆ ಇದೇನಿದೆ ಅಪ್ರಿಸಿಯೇಷನ್ ಮಾಡುವಂತ ಒಂದು ಬಿಹೇವಿಯರ್ ತುಂಬಾ ಚೆನ್ನಾಗಿದೆ ಇವ್ರ ಹತ್ರ. ಸೊ ಯಾರೇ ಎದುರಿಗೆ ಬಂದ್ರು, ಏನು ಮಿಸ್ಟೇಕ್ ಆದ್ರೂ ಏನಿಲ್ಲ ಹಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಆನ್ ಸೆಟ್ ಅಲ್ಲಿ ಏನೋ ತುಂಬಾ ಕೂಲ್ ಮಾಡ್ತಾರೆ ಎಲ್ಲರನ್ನ. ಅದೊಂದು ಗುಡ್ ಬಿಹೇವಿಯರ್. ಇದು ಏನ್ ಮಾಡುತ್ತೆ, ಎಲ್ಲರೂ ಪ್ರೀತಿ ಮಾಡೋಂಗ್ ಮಾಡುತ್ತೆ ಇವ್ರನ್ನ. ನಾವು ತುಂಬಾ ಜನ ಜೊತೆ ವರ್ಕ್ ಮಾಡಿದೀವಿ, ಕೆಲವು ಸಲ ಕೈ ಅನುಭವ ಆಗಿದೆ ನಮಗೆ, ಏನಪ್ಪ ಇದಂತ ಅನ್ಸ್ಬಿಟ್ಟಿದೆ, ಎಲ್ಲ ಆಗಿದೆ. ಯಾರು ಮಾಡ್ತಾರೋ ನಾವು ಹೇಳ್ತೀವಿ ಇಂಥವ್ರು ಮಾಡಿದಾರೆ ಅಂತ ಹೇಳ್ಬಿಟ್ಟು, ಅದ್ರಲ್ಲಿ ಏನಿಲ್ಲ. ಸೊ ಇದು ಒಳ್ಳೆ ಗುಣ. ಏನ್ ಮಾಡುತ್ತೆ, ಎಲ್ಲರೂ ಅದು ಸ್ವೀಟ್ ಇದ್ದಂಗೆ, ಇರುವೆಗಳು ಅದ್ರ ಹತ್ರನೇ ಬರ್ತವೆ. ಸೊ ಅದೊಂದು ಒಳ್ಳೆ ಇದೆ. ಡೆಡಿಕೇಶನ್ ತುಂಬಾ ಚೆನ್ನಾಗಿದೆ. ಇವತ್ತೆಲ್ಲ ಅದನ್ನ ಈಗ ಈ ಮೂವಿ ಹೊತ್ಕೊಂಡು ಹೋಗ್ತಾ ಇದಾರೆ. ಸೊ ಒಳ್ಳೇದಾಗ್ಲಿ. ಉಪ್ಪು ತಿನ್ಸಿದ್ರ ಹೀರೋಯಿನ್ ನಿಮ್ಗೆ? ಉಪ್ಪ ಬಿಕಾಸ್ ಅವರು ಮೂವಿ ಸಾಲ್ಟ್ ಅಂತ ಮಾಡಿದಾರೆ, ಅದಕ್ಕೆ ಹೀರೋಯಿನ್ ಜೊತೆ ವರ್ಕ್ ಮಾಡಿದ್ದು ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಬಿಕಾಸ್ ನ್ಯೂ ಕಮರ್ಸ್ ಆಕ್ಚುಲಿ ಇಂಡಸ್ಟ್ರಿಯಲ್ಲಿ ಬರ್ತಾರೆ ಅಂತ ಹೇಳಿದ್ರೆ ಎಕ್ಸ್ಪೀರಿಯನ್ಸ್ ಅವ್ರ ಜೊತೆ ವರ್ಕ್ ಮಾಡ್ತಾರೆ ಅಂತ ಹೇಳಿದಾಗ ಎಲ್ಲೋ ಒಂದ್ ಕಡೆ ಮುಜುಗರ ಇರುತ್ತೆ, ಕೆಲವು ಸರಿ ಒಂದ್ ಸ್ವಲ್ಪ ಶೈ ನೇಚರ್ಡ್ ಬಿಹೇವಿಯರ್ ಕೂಡ ಇರುತ್ತೆ. ಸೊ ಹೌ ವಾಸ್ ಇಟ್ ವರ್ಕಿಂಗ್ ವಿತ್? ಅಲ್ಲ, ಜನರಲ್ ಏನಾಗುತ್ತೆ, ಶೆಟ್ರಿ ಇವಾಗ ಹೇಳ್ದಂಗೆ ಸ್ವಲ್ಪ ನಮಗೂ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರೋರು ಅಥವಾ ನಾವು ಅವ್ರನ್ನ ಸ್ಕ್ರೀನ್ ಅಲ್ಲಿ ನೋಡಿರೋರು ಹೋದ್ರೆ ಒಂದ್ ಸಣ್ಣ ನರ್ವಸ್ ಆಗುತ್ತೆ. ಹೌದು. ಯಾಕಂದ್ರೆ ನಾವು ಅವ್ರನ್ನ ಈ ಒಂದ್ ಕ್ಯಾರೆಕ್ಟರ್ ನೋಡಿರ್ತೀವಲ್ಲ, ಅವ್ರಿಗೂ ಫಸ್ಟ್ ಟೈಮ್ ಅವ್ರ ನನ್ನ ಬುದ್ಧಿ ನಿಲ್ದಾಣ ನೋಡಿದ್ರಂತೆ, ಬಂದಾಗ ಒಂದು ನರ್ವಸ್ನೆಸ್ ಇರುತ್ತೆ. ಫಸ್ಟ್ ನಮ್ ಕೆಲಸ ಅದನ್ನ ಬ್ರೇಕ್ ಮಾಡ್ಬೇಕು. ಅದನ್ನ ಬ್ರೇಕ್ ಮಾಡ್ಲಿಲ್ಲ ಅಂದ್ರೆ ಏನಾಗ್ಬಿಡುತ್ತೆ, ನಮ್ಗೆ ಅದೇನು ಸಣ್ಣ ಏನೋ ವರ್ಷದ ಕೂಳಿಗೆ ಹೋಯ್ತು ಅನ್ನಂಗೆ ಆ ಸಣ್ಣ ಹೈಗಳು ಅವೆಲ್ಲ ಏನು ಅದಕ್ಕೆಲ್ಲ ಪ್ರೊಡಕ್ಟಿವಿಟಿ ಆಗುತ್ತೆ, ರಿಸಲ್ಟ್ ಇಲ್ಲ. ನಾವು ಅವ್ರನ್ನ ಫಸ್ಟ್ ನಾರ್ಮಲೈಸ್ ಮಾಡ್ಬೇಕು. ಇನ್ಫ್ಯಾಕ್ಟ್ ಅವ್ರು ಹೊಸಬ್ರಾಗಿದ್ರಿಂದ ನಮ್ಮ ಸೆಟ್ಟಲ್ಲಿ ಎಲ್ಲರೂ ಅವ್ರನ್ನ ರ್ಯಾಗ್ ಮಾಡೋರು. ನಾನು ಅವ್ರನ್ನ ಒಂದು ಪರ್ಸನಲ್ ಆಗಿ ಒಂದು ಕ್ಯಾರಿ ಮಾಡ್ತಾ ಇದ್ದೆ. ಯು ಲುಕಿಂಗ್ ಗುಡ್, ಯು ಡೂಯಿಂಗ್ ಗುಡ್. ಅವ್ರಿಗೆ ಬೇಗ ಕಾನ್ಶಿಯಸ್ ಆಗ್ತದೆ ಫಸ್ಟ್ ಟೈಮ್ ಅವ್ರಿಗೆ, ನೀನ್ ಯಾಕೆ ಹಿಂಗ್ ಬಂದಿದೆ ಅಂದ ತಕ್ಷಣ, ಅದು ಮೇಕಪ್ ಹಿಂಗಿದೆ, ನಿಮ್ಗೆ ಹೇರ್ ಸ್ಟೈಲ್ ಹಿಂಗಿದೆ ಅಂದ ತಕ್ಷಣ ಕಾಂಪ್ಲೆಕ್ಸ್ ಆಗ್ತಾರೆ. ಅವ್ರಿಗೊಂದು ಕ್ಲಾರಿಟಿ ಇರುತ್ತೆ, ಯಾಕಂದ್ರೆ ಅದಿಲ್ದೇನೆ ಅವ್ರು ಅಲ್ಲಿವರೆಗೂ ಬರಲ್ಲ. ಅವರಿಗೆ ಮಿರಲ್ ನೋಡ್ಕೊಂಡು ನಂಗೆ ಯಾವ್ದು ಸೂಟ್ ಆಗುತ್ತೆ, ಆಕ್ಚುಲಿ ದಿಸ್ ಇಸ್ ಲುಕಿಂಗ್ ಗುಡ್, ದಿ ಕಲರ್ಸ್ ಗೋಸ್ ವೆಲ್ ಅಂತ ಅವ್ರನ್ನ ಸ್ವಲ್ಪ ಮೋಟಿವೇಟ್ ಮಾಡ್ಕೊಂಡು ಅವ್ರನ್ನ ಸ್ವಲ್ಪ ಫ್ರೆಂಡ್ಲಿ ಮಾಡಿದಾಗ ಇವಾಗ ಈಸಿ ಟು ಡಾಮಿನೇಟ್ ಸಮ್. ಬಟ್ ಅದು ಹೊಡ್ತಾ ಯಾರಿಗೆ? ಇಡೀ ಪ್ರಾಡಕ್ಟ್ ನಮಗೆ. ಎಕ್ಸಾಕ್ಟ್ಲಿ. ಈಗ ಅವ್ರನ್ನ ನಾವು
ಕಾಂಪ್ಲಿಮೆಂಟ್ ಮಾಡಿದ್ರೆ ಅಥವಾ ಅದು ಅವ್ರನ್ನ ನಾವು ಎಷ್ಟು ಮೋಟಿವೇಟ್ ಮಾಡ್ತೀವಿ ಅದು ಸಿನಿಮಾ ಕಾಂಪ್ಲಿಮೆಂಟ್ ಆಗುತ್ತೆ. ಹೌದು, ಅವ್ರು ಎಷ್ಟು ಚೆನ್ನಾಗಿ ಮಾಡ್ತಾರೆ. ನನ್ಗೆ ಫಸ್ಟ್ ಶತ್ರು ಬಂದಾಗ ಐ ವಾಸ್ ನರ್ವಸ್, ಯಾಕಂದ್ರೆ ಸಚ್ ಅ ಗ್ರೇಟ್ ಆಕ್ಟರ್, ಸಕ್ಕದಾಗಿ ಆಕ್ಟ್ ಮಾಡ್ತಾರೆ. ಅವ್ರು ನಿಂತ್ರೇನೆ ಒಂದು ವೈಬ್ ಕ್ರಿಯೇಟ್ ಆಗುತ್ತೆ. ಹೌದು. ಆಮೇಲೆ ಅವ್ರ ಕಣ್ಣು, ಅವ್ರ ಅಟೈರ್ ಫ್ಯಾಬುಲಸ್. ನಾನು ಹೇಳ್ತಾ ಇರ್ತೀನಿ ಅವ್ರಿಗೆ ಅವಾಗ ನೀವು ನೋಡೋದಕ್ಕೆ ಹಳಸಿನ ಇದ್ದಂಗೆ, ಹೊರಗಡೆ ಮಾತ್ರ ಫುಲ್ ತುಂಬಾ ಮುಳ್ಳು ಒಳಗಡೆ ಫುಲ್ ಹಣ್ಣು ತರ ಸಾಫ್ಟ್ ಆಗಿರ್ತಾರೆ. 100% ಅವ್ರ ನನಗೆ ಹೆಂಗಪ್ಪ ಇವ್ರ ಎನರ್ಜಿ ಮ್ಯಾಚ್ ಮಾಡೋದಂತಿತ್ತು ನಮ್ಗೆ. ಅದು ಅವರು ಇವಾಗ ನೀವು ಇಲ್ಲಿ ಮಾಡ್ತಿದ್ದೀರಾ ಅಂದಾಗ ವಿ ಕಮ್ ಅಪ್. ಹೌದು, ಅದು ಹಂಗೆ ಇವಾಗ ಏನೋ ಆಕ್ಟರ್ಗಳೇ ಹಂಗೆ, ಇನ್ಯಾರೋ ಹೊಸಬ್ರು ಇರ್ತಾರೆ ಅವ್ರು ಚೆನ್ನಾಗಿ ಮಾಡ್ತಿಲ್ಲ ಅಂದಾಗ ವಿ ಶುಡ್ಂಟ್ ಪರ್ಫಾರ್ಮ್ ಸೋ ವೆಲ್ ಇನ್ ಫ್ರಂಟ್ ಆಫ್ ದೆಮ್. ವಿ ಶುಡ್ ಕಮ್ ಡೌನ್, ವಿ ಶುಡ್ ಬ್ಯಾಲೆನ್ಸ್ ಇಟ್. ದಟ್ಸ್ ಹೌ ಇಟ್ ವರ್ಕ್ಸ್. ಯಾವಾಗ್ಲೂ ಅವಾಗ್ಲೇ ಅದು ಬ್ಯಾಲೆನ್ಸ್ ಆಗಿ ಕಾಣಿಸುತ್ತೆ. ಹೌದು, ನೀವು ಯಾರು ಹಳಬ್ರು ಹೊಸಬ್ರು ಅಂತ ಸ್ಕ್ರೀನ್ ಅಲ್ಲಿ ಕಾಣಿಸ್ತಂದ್ರೆ ದಟ್ಸ್ ಅ ಫೇಲ್ಯೂರ್. ಓಕೆ, ಸೊ ಹಂಗೆ ವಿ ಶುಡ್ ಕಾಂಪ್ಲಿಮೆಂಟ್ ಈಚ್ ಅದರ್ ಅವರ್ ಪರ್ಫಾರ್ಮೆನ್ಸ್. ಜಾಲಿ ಡೇಸ್ 2011 ಅಲ್ಲೇ ಬಂದಿದ್ದ ಅನ್ಸುತ್ತೆ ಸರ್. 2009-10. ನೀವ್ ಇವಾಗ ಏನ್ ಮಾಡ್ತಾ ಇದ್ರಿ? ನಾನು ನಿಯಾಸಮ್ ಅಲ್ಲಿ ಇದ್ದೆ ಅವಾಗ. ಓಕೆ, 9-10 ಅಲ್ಲ, ಡಿಗ್ರಿ ಫೈನಲ್ ಫಿನಿಶ್ ಮಾಡ್ತಿದ್ದೆ. 10 to 13 ಡೆಲ್ಲಿಗೆ ಹೋಗಿದ್ದೆ ನಾನು. ನಾನು 21-22 ವರ್ಷ ಆಗಿದೆ. ಹೌದು, ಇಟ್ ಇಸ್ ವೆರಿ ಯಂಗ್ ಏಜ್ ಅಲ್ಲಿ ಬಂದಿದ್ದು. ಅಂಡ್ ಯಾವ್ದಾದ್ರು ಒಂದು ಮೂವಿ ಮಾಡಬಾರ್ದಾಗಿತ್ತು ಅಂತ ಕೇಳಿ ಏನಾದ್ರು ಅನ್ಸಿದೆ ಯಾವಾಗ್ಲಾದ್ರು? ತುಂಬಾ ಸಲ ಅನ್ಸುತ್ತೆ ಸರ್. ಓಕೆ, ಈಗ ಏನ್ ಗೊತ್ತಾ, ಸ್ವಲ್ಪ ಪ್ರಾಮಿನೆಂಟ್ ಆಗಿದ್ದ ಮೂವಿಗಳಲ್ಲಿ ಏನಾಗುತ್ತೆ, ರಿಲೀಸ್ ಬಂದಾಗ ಅದ್ ಮೇಕಿಂಗ್ ಸ್ಟೈಲ್ ನೋಡಿ, ಇದೆಲ್ಲ ನೋಡಿ ಅವಾಗ ಏನೋ ಒಂದ್ ಸ್ವಲ್ಪ ದುಡ್ಡುಗೋಸ್ಕರ ನಾವು ಒಪ್ಕೊಂಡಿರ್ತೀವಿ. ರಿಲೀಸ್ ಟೈಮ್ ಅಲ್ಲಿ ಅದು ಆ ಒಂದು ತಾಕತ್ತಿಲ್ಲ ಅಂತ ಅನ್ಸಿದಾಗ ಮನಸ್ಸಿಗೆ ತುಂಬಾ ನೋವಾಗುತ್ತೆ ಸರ್. ನಾವು ರಾಂಗ್ ರೋಡ್ಗೆ ಹೋಗಿದ್ವಿ ಅಂತ ಅನ್ಸಿದ್ದಿದೆ. ಓಕೆ, ಸೊ ಜಡ್ಜ್ ಮಾಡಕ್ಕೂ ಆಗಲ್ಲ, ಜಡ್ಜ್ ಮಾಡಕ್ ಆಗಲ್ಲ. ಬಟ್ ಅವಾಗ ನಾವು ಬ್ಲೈಂಡ್ ಆಗಿ ನಂಬಿಡ್ತೀವಿ. ಆ ಡೈರೆಕ್ಟರ್ ಆಗಿರ್ಬೋದು, ಅವ್ರನ್ನ ಆಗಿರ್ಬೋದು. ಒಂದ್ಸಲ ಅದು ನಾವು ಮೋಸ ಮಾಡ್ಕೊಂಡಾಗ ಏನು ಮಾಡಕ್ ಆಗಲ್ಲ. ಸರ್ವೈವಲ್ ಪಾಯಿಂಟ್. ಕರೆಕ್ಟ್. ಅದ್ರಲ್ಲಿ ಏನು ಮಾಡಕ್ ಆಗಲ್ಲ. ನಾವು ಮೊದ್ಲು ಏನು ಓಕೆ ಮಾಡುವಾಗ ಒಪ್ಕೊಳ್ಳುವಾಗ ಒಂದು ಮೈಂಡ್ ಸೆಟ್ ಇರುತ್ತಲ್ಲ, ಯಾಕೆ ಒಪ್ಕೋತೀವಿ ಅಂತ. ವಿ ಶುಡ್ ಸ್ಟಿಕ್ ಟು ದಟ್. ಕೆಲವೊಮ್ಮೆ ಏನಾಗುತ್ತೆ ಸಖತ್ತಾಗಿ ಅದಕ್ಕಿಂತ ಪ್ಲಸ್ ಆಗಿ ಕೈ ಹಿಡಿಯುತ್ತೆ. ಕೆಲವೊಮ್ಮೆ ಟ್ರಾಪ್ ಆಗ್ಬಿಟ್ಟಿರ್ತೀವಿ. ಒಳಗೆ ಹೋದ್ಮೇಲೆ ಏನಾಗ್ಬಿಡುತ್ತೆ, ಇವನ್ ಟೀಮ್ ನೋಸ್ ದಟ್ ಕಮಿಟ್ಮೆಂಟ್ ಬೀಳ್ತೀವಿ, ನಿಲ್ತೀವಿ ಅಂತ ದೇ ಯೂಸ್ ಈಸಿಯಾಗಿ ನಮ್ಮನ್ನು ಬಳಸ್ಕೊಂಡ್ಬಿಡ್ತಾರೆ. ಏನ್ ಮಾಡಕ್ ಆಗಲ್ಲ. ಇಟ್ಸ್ ಅ ಪಾರ್ಟ್ ಆಫ್ ಪ್ರೊಫೆಷನ್. ಸೊ ಯಾವ್ದಾದ್ರು ಸಿನಿಮಾ ಶೂಟ್ ಆಗಿ ನಿಂತೋಗಿರುವಂತದ್ದು ಇದೆಯಾ? ನಂದು ಶೂಟ್ ಆಗಿ ಸುಮ್ಮನೆ ಹೇಳೋದಾದ್ರೆ ನಂದು 15 ವರ್ಷ ಎಕ್ಸ್ಪೀರಿಯನ್ಸ್ ಅಲ್ಲಿ ಆಲ್ಮೋಸ್ಟ್ more than 20 ಫಿಲ್ಮ್ಸ್ ಮಾಡಿದ್ದೀನಿ. ಓಕೆ, ಅದ್ರಲ್ಲಿ 13 ಸಿನಿಮಾ ಮಾತ್ರ ರಿಲೀಸ್ ಆಗಿದೆ. ಇನ್ನ 3 ಸಿನಿಮಾ ನಂದು ಮುಗಿದಿದೆ, ರಿಲೀಸ್ ಆಗಿಲ್ಲ. ಓಕೆ, ಇನ್ ಕೆಲವೊಂದು ಸಿನಿಮಾಗಳು ಹಂಗ ಆಗಿದೆ. ಎಲ್ರೂ ಲೈಫಲ್ಲಿ ಆಗಿರುತ್ತೆ. ಆಗಿದೆ, ತುಂಬಾ ಆಗಿದೆ. ಆಗಿದೆ. ನಿಮ್ದು ಸೊ ಯಾವ್ದು ಟೈಟಲ್? ಒಂದು ಮೂವಿಯಲ್ಲಿ ನಾನು 5 ಲುಕ್ ಅಲ್ಲಿ ಇದ್ದೀನಿ. 5 ವರ್ಷ ಶೂಟ್ ಆಗಿರುತ್ತೆ. ಯಾವ್ಯಾವ್ದು ಲುಕ್ ಅಲ್ಲಿ ಇರ್ತೀನಿ. ಲುಕ್ ಅಲ್ಲಿ ಇದೀನಿ, ಮಾಡಕ್ ಆಗಲ್ಲ. ಇಲ್ಲ ಸರ್ ಮುಗಿಸ್ಬೇಕು ಬನ್ನಿ ಸರ್ ಅಂತ ಹೇಳ್ತಾರೆ. ನಾವೇನ್ ಮಾಡಕ್ ಆಗತ್ತೆ? ಬಟ್ ನಾವೇನ್ ಮಾಡಕ್ ಆಗಲ್ಲ ಸರ್. ನಾವ್ ಅಷ್ಟು ಕಾಯಕ್ ಆಗಲ್ಲ. ನಾವು ಅವ್ರಿಗೆ ಆ ಸೀರಿಯಸ್ನೆಸ್ ಇರ್ಬೇಕು. ಇಲ್ಲಿ ಬನ್ನಿ ಸರ್ ಪರವಾಗಿಲ್ಲ ಅಂತ ಅದು ಕಾಣಿಸ್ತಾ ಇರುತ್ತೆ ಅಲ್ಲಿ. ಓಕೆ, ಜಿಗರ್ ಅಂದ್ರೆ ಜುಲೈ 5th ಗೆ ಆಲ್ ಎಕ್ಸ್ಪೆಕ್ಟಿಂಗ್ ಒಂದು ಒಳ್ಳೆ ಕಂಬ್ಯಾಕ್ ಆಗತ್ತೆ ಅಂಡ್ ಒಳ್ಳೆ ಒಂದು ಕಥೆನ ಡೆಲಿವರ್ ಮಾಡ್ತಾ ಇದಾರೆ ಅಂತ ಹೇಳಿ. ಬಟ್ ಅದಕ್ಕೆ ಮುಂಚೆ ಇನ್ನೊಂದು ಕೇಳ್ಬೇಕು ಅಂದ್ರೆ, ಲೈಕ್ ಇವಾಗ ಒಂದು 15 ವರ್ಷದ ಒಂದು ಜರ್ನಿಯಲ್ಲಿ ಪಾಸ್ ಕೊಟ್ಟು ಅಥವಾ ನೀವು ಕಂಟಿನ್ಯೂಸ್ ಆಗೇನೆ ಮೂವೀಸ್ ಗಳನ್ನ ಮಾಡ್ಕೊಂಡ್ ಬರ್ತಾ ಇರ್ತಾರೆ. ಯಾವತ್ತಾದ್ರೂ ಒಂದಿನ ಏನಾದ್ರು ಅನ್ಸಿದೆ ಲೈಕ್ ಸಿನಿಮಾ ಇಂಡಸ್ಟ್ರಿ ಸಾಕಪ್ಪ, ನನಗೆ ಏನಾದ್ರು ಬೇರೆ ಬಿಸ್ನೆಸ್ ಮಾಡ್ಕೊಂಡು ಇದ್ಬಿಡೋಣ, ಆತರ ಏನಾದ್ರು ಒನ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಏನಾದ್ರು ಅನ್ಸಿದ್ಯಾ ನಿಮ್ಗೆ? ಅಲ್ಲ, ಅವಾಗ ಫ್ರಸ್ಟ್ರೇಟ್ ಆದಾಗ ಅನ್ಸ್ತಾ ಇರುತ್ತೆ. ಓಕೆ, ಬಟ್ ಏನಂದ್ರೆ ಈ ಸಿನಿಮಾದ ರುಚಿ ನೋಡ್ಬಿಟ್ಟಿದೀವಲ್ಲ, ಆ ಸ್ಯಾಟಿಸ್ಫ್ಯಾಕ್ಷನ್ ಇದು ಇಟ್ಸ್ ಅ ಫುಲ್ ಟೈಮ್ ಜಾಬ್. ಹೌದು, ಇಲ್ಲಿ ಎಷ್ಟೋ ಸಲ ನಮ್ಗೆ ಅವ್ರು ಕೇಳ್ತಾರೆ, ಬೇರೆ ಮಾಡ್ತೀರಾ ನೀವು ಬರೀ ಸಿನಿಮಾನ ಅಂತ. ಏನೋ ಟೈಮ್ ಪಾಸ್ ಮಾಡ್ದಂಗೆ. ಇಟ್ ರಿಕ್ವೈರ್ಸ್ ಅ ಲಾಟ್ ಆಫ್ ಅದೊಂದು ಮೈಂಡ್ ಸೆಟ್ ಬೇಕು. ಆಮೇಲೆ ಅದೊಂದು ಜವಾಬ್ದಾರಿ ಕೂಡ. ಈಗ ನಾವು ಪ್ರೊಡ್ಯೂಸರ್ ಜೊತೆ ಡೈರೆಕ್ಟರ್ ಜೊತೆ ನಿಲ್ಬೇಕಾಗುತ್ತೆ ಆ ಪ್ರಾಸೆಸ್ ಅಲ್ಲಿ. ಅವರು ನಮ್ಮ ಎಕ್ಸ್ಪೀರಿಯನ್ಸ್, ಅವರು ಸ್ವಲ್ಪ ಮಾರಲಿ ಡೌನ್ ಆದಾಗ ಶುಡ್ ಗಿವ್ ಎನರ್ಜಿ. ಸೊ ಅದಕ್ಕೊಂದು ಫುಲ್ ಟೈಮ್ ಬೇಕು. ಬಟ್ ಯಾವಾಗ್ಲಾದ್ರೂ ಇವಾಗ ನನ್ನಂತ ಆಕ್ಟರ್ ಅಂತ ಅನ್ಸಿರ್ಲೇಬೇಕು. ಬೀನ್ ಇನ್ ದಿಸ್ ಪ್ರೊಫೆಷನ್ ಫ್ರಮ್ ಪಾಸ್ಟ್ 15 years. ಇನ್ನು ನಾನೇನು ಅಂತ ದೊಡ್ಡ ಬ್ರೇಕ್ ಅನ್ನ, ದೊಡ್ಡ ಸೂಪರ್ ಡೂಪರ್ ಹಿಟ್ ನೋಡಿಲ್ಲ. ಬಟ್ ಸ್ಟಿಲ್ ಐ ಆಮ್ ಸರ್ವೈವಿಂಗ್ ಅಂದ್ರೆ ಒಂದು ಹೋಪು. ಇಲ್ಲೇನೋ ಇಟ್ಸ್ ಒನ್ ಪ್ರೊಫೆಷನ್ ಅಂತ ಏಳು ಬೀಳು ಇರುತ್ತೆ. ನಾವು ವಿ ಶುಡ್ ಬಿ ವೆರಿ ಪೇಷಂಟ್. 100% ಇದರಿಂದ ಹೊರಗೆ ಹೋಗಿ ತುಂಬಾ ಆಪ್ಷನ್ಸ್ ಇದೆ ಟು ಅರ್ನ್ ಮನಿ. ಇದರಿಂದ ಹೊರಗೆ ಹೋಗಿ ಇಷ್ಟೊತ್ತಿಗೆ ದುಡಿಯೋಕೆ ಶುರು ಮಾಡಿದ್ರೆ ಇಲ್ಲೇನು ದುಡಿದಿದೀವೋ ಅದ್ರ 10% ದುಡಿಯೋ ಆಪ್ಷನ್ಸ್ ಇತ್ತು. ಬಟ್ ಸ್ಟಿಲ್ ದುಡಿತೀವಿ, ದುಡಿಬೇಕು. ದಟ್ಸ್ ಅ ವೆರಿ ಬೇಸಿಕ್ ನೀಡ್.
ನಾಳೆ ನಮಗೂ ಹೆಂಡತಿ ಇದಾರೆ, ಮಕ್ಕಳಿದ್ದಾರೆ, ಅವ್ರಿಗೂ ಸರ್ವೈವಲ್ ಇದೆ. ಸೊ ಅದೆಲ್ಲ ಆಗ ಈ ಕೆಲವೊಂದು ಫಲ ಅದ್ಯಾವುದೋ ಇದೆ ಅಂತಲ್ಲ, ಒಂದು ಮರ, ನಮ್ಮ ಯಶ್ ಅವರು ಒಂದ್ ಕಡೆ ಇದೆ ಹೇಳಿದ್ರು, ವಿಡಿಯೋದಲ್ಲಿ ಹೇಳಿದ್ರು, ಒಂದು ಬಿದ್ರು ಸುಮಾರು 8-12 ವರ್ಷ ರೂಟ್ ಅನ್ನು ಬಿಡೋದಕ್ಕೆ ಟೇಕ್ಸ್ ಟೈಮ್. ಅಂಡ್ ಒಂದೇ ವರ್ಷದಲ್ಲಿ ಒಂದು 20-25 ಫೀಟ್ ಒಂದು 6 ತಿಂಗಳಲ್ಲೇನೋ ಬೆಳೆಯುತ್ತೆ. ಹೌದು. ಸೊ ನಾವೆಲ್ಲ ಆರ್ಟಿಸ್ಟ್ಗಳು ಆ ಒಂದು 6 ತಿಂಗಳು ಫಲಕ್ಕೋಸ್ಕರ ಆ ಹೋಪಲ್ಲಿ ಬದುಕ್ತಾ ಇರ್ತೀವಿ. ಸೊ ರೂಟ್ ಅನ್ನು ಗಟ್ಟಿ ಮಾಡ್ಕೋತಾ ಇರ್ತೀವಿ. ಯಾವತ್ತೋ ಒಂದ್ ದಿವಸ ಬ್ರೇಕ್ ಸಿಗುತ್ತೆ, ಸಿನಿಮಾ ಹಿಟ್ ಆಗುತ್ತೆ, ಜನ ಕೈ ಹಿಡಿತಾರೆ, ಅಂಡ್ ಹೋಪ್ ಡ್ರೈವ್ಸ್ ಅಸ್. ಅಂಡ್ ಯಾಕೆ ಈ ಪ್ರಶ್ನೆಗಳನ್ನ ಕೇಳಿದೆ ಅಂತ ಹೇಳಿದ್ರೆ, ತುಂಬಾ ಜನ ಆಸ್ಪೈರಿಂಗ್ ಆಕ್ಟರ್ಸ್ಗಳು, ಹೊಸದಾಗಿ ಬಡಿಂಗ್ ಆರ್ಟಿಸ್ಟ್ಗಳು ತುಂಬಾ ಜನ ಇರ್ತಾರೆ. ಅವರು ಎಲ್ಲೋ ಒಂದ್ ಕಡೆ ಫ್ರಸ್ಟ್ರೇಟ್ ಆದಾಗ ತುಂಬಾ ಸರಿ ಅನ್ಸಿರುತ್ತೆ. ಬಟ್ ಆದ್ರೆ ನಿಮ್ಮ ಮಾತುಗಳು ಅಥವಾ ಎಲ್ಲೋ ಒಂದ್ ಕಡೆ ಈ ರೀತಿಯಾದಂತಹ ಒಂದು ಇನ್ಸಿಡೆಂಟ್ಸ್ ಗಳು ದೇ ಮೈಟ್ ಆಕ್ಚುಲಿ ಅಗೈನ್ ಬೂಸ್ಟ್, ಮತ್ತೆ ಇಲ್ಲ ಅವರು ನಾನು ಮತ್ತೆ ಸ್ಟಾರ್ಟ್. ಆಮೇಲೆ ಯಾವ್ದಕ್ಕೂ ಒಂದು ರೆಫರೆನ್ಸ್ ಸ್ಟೋರಿ ಅಂತಿಲ್ಲ. ಸಣ್ಣ ಎಕ್ಸಾಂಪಲ್ ಹೇಳೋದಾದ್ರೆ, ನಾನು, ರಕ್ಷಿತ್ ಶೆಟ್ಟಿ, ಧನಂಜಯ, ಇನ್ಫ್ಯಾಕ್ಟ್ ಯಶ್ ಅವರು, ತುಂಬಾ ಜನ ಎಲ್ಲ ಒಟ್ಟಿಗೆ ಬಂದವರು. ಹೌದು. ನನಗೆ ಇವಾಗ ನಾನು ರಕ್ಷಿತ್, ರಿಷಬ್ ಅವರೆಲ್ಲ, ನಾನು ರಕ್ಷಿತ್ ಅಕ್ಕಪಕ್ಕ ಬೇರೆ ಬೇರೆ ಒಂದು ಡ್ರಾಮಾ ಟ್ರೂಪ್ ಅಲ್ಲಿ ಸಂಚಾರಿ, ನಾವು ಇದು CGK ಅಲ್ಲಿ ವರ್ಕ್ ಮಾಡ್ತಾ ಇದ್ವಿ, ಒಂದೇ ಕಡೆ ಎಲ್ಲ ಸಿಗ್ತಾ ಇದ್ವಿ. ಐ ವಾಸ್ ಬಿಸಿ. ಜಾಲಿ ಡೇಸ್ ಆದ ತಕ್ಷಣ ಇನ್ಯಾವುದೋ ಸಿನಿಮಾ, ಇನ್ಯಾವುದೋ ರಿಯಾಲಿಟಿ ಶೋ. ಐ ವಾಸ್ ಕ್ವೈಟ್ ಬಿಸಿ ಆಕ್ಟರ್ ಆ ಗ್ರೂಪ್ ಅಲ್ಲಿ. ರಕ್ಷಿತ್ ವಾಸ್ ಲೈಕ್ he was writing, he was doing some short films. His story is ಅವಾಗ ಆವತ್ತಿನ ದಿನ ನೋಡಿದ್ರೆ ಬಹುಶಃ ಐ ವಾಸ್ ಅ ಬಿಸಿ ಆಕ್ಟರ್ ಬಿಗಿನಿಂಗ್ ಡೇಸ್ ಅಲ್ಲಿ. ನಾನು ಅವತ್ತಿಂದ ಇವತ್ತಿನವರೆಗೂ ಬಿಗಿನಿಂಗ್ ಡೇಸ್ ವಾಸ್ ಕ್ವೈಟ್ ಹ್ಯಾಪನಿಂಗ್. ಬಂದ ತಕ್ಷಣ ಆಪರ್ಚುನಿಟಿ, ಬಂದ ತಕ್ಷಣ ಅಲ್ಲಿ ಇಲ್ಲಿ ಕಾಣಿಸ್ಕೊಡೋದು, ಜನ ಮಾತಾಡ್ಸೋದು. ಸೊ ಮತ್ತೊಂದು ಫೇಸ್ ಅಲ್ಲಿ ಸ್ವಲ್ಪ ಸ್ಲೋ ಆಗುತ್ತೆ. ರಕ್ಷಿತ್ ಅವ್ರದ್ದು ಆಫ್ಟರ್ ಸಿಂಪಲ್ ಆಗಿ ಇಸ್ ಲೈಕ್ ಫ್ಯಾಬ್ಯುಲಸ್ ಜರ್ನಿ. ಇನ್ಫ್ಯಾಕ್ಟ್ ಐ ಆಮ್ ಸ್ಟ್ರಾಂಗ್ಲಿ ಇನ್ಸ್ಪೈರ್ಡ್ ಬೈ ರಕ್ಷಿತ್ ಸ್ಟೋರಿ. ರಿಷಬ್ ಅವ್ರದ್ದು ಜರ್ನಿ, ಐವ್ ಸೀನ್ ಹಿಸ್ ಅವ್ರದ್ದು ರೂಟ್ ಇಂದ ನೋಡಿದೀನಿ. ಐವ್ ಸೀನ್ ಮೆನಿ ಸ್ಟಾರ್ಸ್. ಧ್ರುವ ನಾನೆಲ್ಲ ಒಟ್ಟಿಗೆ ಸ್ಟಂಟ್ಸ್ ಮಾಡ್ತಾ ಇದ್ವಿ, ಒಟ್ಟಿಗೆ ತುಂಬಾ ಹೊತ್ತು ಕಳೀತಾ ಇದ್ವಿ ಎವ್ರಿ ಡೇ. ಸೊ ಅವ್ರದೆಲ್ಲ ನಾನು 0 to ಸ್ಟಾರ್ ನೋಡಿದಿನಿಲ್ಲ. ಇವಾಗ ನನಗೆ ಹಂಗ್ ನೋಡೋಕೋದ್ರೆ ಬಿಗಿನಿಂಗ್ ಡೇಸ್ ಅಲ್ಲಿ ಒಳ್ಳೊಳ್ಳೆ ಆಪರ್ಚುನಿಟೀಸ್ ಬಂದ ತಕ್ಷಣ ಪಾಪ್ಯುಲಾರಿಟಿ ಎಲ್ಲ ಇತ್ತು. ಬಟ್ ಮೈ ಜರ್ನಿ ಇಸ್ ಕ್ವೈಟ್ ಸ್ಟೇಬಲ್. ಸೊ ಐ ಆಮ್ ವೇಟಿಂಗ್ ಫಾರ್ ಏನೋ ಸ್ಟಾರ್ ಆಗ್ಬೇಕು ಆ ತರದೆಲ್ಲ ಯೋಚನೆ ಇದೆಯೋ ಇಲ್ವೋ. ಐ ಆಮ್ ವೇಟಿಂಗ್ ಫಾರ್ ಅ ಬ್ರೇಕ್ ಟು ರೀಚ್ ಬಿಗರ್ ಆಡಿಯನ್ಸ್, ವೈಡರ್ ಆಡಿಯನ್ಸ್. ಆತರ ಇಟ್ಸ್ ಅ ಡಿಫ್ರೆಂಟ್ ಸ್ಟೋರಿ. ಬರೋ ಅಪ್ಕಮಿಂಗ್ ಆಕ್ಟರ್ ಗಳಿಗೆ ಹೇಳೋದೇನಂದ್ರೆ, ಸುಮ್ನೆ ಬ್ಲೈಂಡ್ ಆಗಿ ನಿಮ್ದು ಹೊಸ ಸ್ಟೋರಿಗೋಸ್ಕರ ಕಾಯ್ತಾ ಇರ್ಬೇಕಷ್ಟೇ. ಸಕ್ಸಸ್ ಈಸ್ ಇದು ಅಲ್ಟಿಮೇಟ್, ಬಟ್ ಅದು ಯಾವಾಗ ಎಕ್ಸಾಕ್ಟ್ಲಿ ಸರ್. ಯಾವ ಶುಕ್ರವಾರ ಬರುತ್ತಂತ ಜುಲೈಲಿ ಬರ್ಬೋದು, ಶುಕ್ರವಾರಕ್ಕೆ ಎಲ್ಲರೂ ಕೂಡ 2024 ಡಿಸೆಂಬರ್ ಅಲ್ಲಿ ಬರ್ಬೋದು, 26ರಲ್ಲಿ ಬರ್ಬೋದು, 30ರಲ್ಲಿ ಬರ್ಬೋದು, ಹೇಳಕ್ಕಾಗಲ್ಲ. ಓಕೆ. ಅಂಡ್ ಸರ್, ಇಂಡಸ್ಟ್ರಿನಲ್ಲಿ ಇತ್ತೀಚೆಗೆ ನಡೀತಾ ಇರುವಂತಹ ಒಂದು ಘಟನೆಗಳನ್ನ ನಾವು ನೋಡಿರ್ತೀವಿ, ಅಂಡ್ ಎಲ್ರಿಗೂ ಕೂಡ ಗೊತ್ತಿದೆ. ಬಟ್ ಆದ್ರೆ ಅದ್ರ ಬಗ್ಗೆ ತುಂಬಾ ಜನ ಮಾತಾಡ್ತಾ ಇಲ್ಲ. ಬಟ್ ಅಲ್ಲಿ ಒಂದು ಫ್ಯಾಮಿಲಿ, ಇಲ್ಲಿ ಒಂದು ಫ್ಯಾಮಿಲಿ, 2 ಫ್ಯಾಮಿಲಿ, ಮತ್ತೆ ತುಂಬಾ ಜನ ಅಭಿಮಾನಿಗಳು ಬೇರೆ ಬೇರೆ ರೀತಿಯಾಗಿ ಮಾತಾಡ್ಕೊಂತಾರೆ. ಇದ್ರ ಮೇಲೆ ರಿಯಾಕ್ಟ್ ಮಾಡೋದಕ್ಕೆ ಇಂಡಸ್ಟ್ರಿ ಮುಂದೆ ಬರ್ತಾ ಇಲ್ವಾ? ಅಂಡ್ ಕೆಲವು ಸರಿ ಯಾರು ಮಾತಾಡ್ತಾ ಇಲ್ವಾ, ಹೇಗೆ ಅಂತ ಸರ್? ಕೆಲವೊಂದು ವಿಷಯನ ಓಪನ್ ಆಗಿ ಮಾತಾಡ್ಬೋದು, ಕೆಲವೊಂದು ವಿಷಯನ ಅಷ್ಟೊಂದು ಬೇಗ ಮಾತಾಡಕ್ ಆಗಲ್ಲ. ಈಗ ನೋಡಿ, ಇವರೆಲ್ಲ ತಂದು ಕೊಟ್ಟಿದ್ದಾರೆ, ಎಲ್ಲಾ ಫ್ಯಾನ್ಸ್ ಹೋಗಿ ಕೊಡ್ಲಿ. ಮತ್ತೆ ನೋಡಿ, ಇದು ಇಂಡಸ್ಟ್ರಿಗೆ ಲಾಸ್ ಈಗ, ಸರಿನಾ? ಹೌದು. ಈಗ ಯಾರು ಪರವಾಗಿ ಮಾತಾಡ್ತಾರಲ್ಲ. ಈಗ ದರ್ಶನ್ ಸರ್ ಒಂದು ಮೂವಿ ಮಾಡ್ತಿದ್ರೆ ಅಂದ್ರೆ ಒಂದು 200-300 ಫ್ಯಾಮಿಲಿ ಈಗ ಎವ್ರಿ ಡೇ ವರ್ಕ್ ಮಾಡ್ತಿದ್ರು. ಅವ್ರಿಗೆ 150 ದಿವಸ ಕೆಲಸ ಸಿಗ್ತಿತ್ತು, ಫ್ಯಾಮಿಲಿ ನಡೀತಾ ಇತ್ತು. ವರ್ಷಕ್ಕೆ 2 ಮೂವಿ ಬಂದ್ರು. ನಮ್ಗೆ ಲಾಸ್. ಎಕ್ಸಾಕ್ಟ್ಲಿ. ಅದು ತಪ್ಪಾಗಿದೆಯೋ ಅದೆಲ್ಲ ಅದು ವಿಚಾರ ನಡೀತಾ ಇದೆ. ಈಗ ನಾವು ಅವರನ್ನು ಅಲ್ಲಿ ಬಿಡಂಗಿಲ್ಲ. ಏನೋ ಒಂದು ದುರ್ಘಟನೆ ನಡೆದು ಹೋಗಿದೆ, ಅವರು ಸಫರ್ ಅಲ್ಲಿ ಇದ್ದಾರೆ. ಇಂಥ ವಿಷಯನ ಯಾರಿಗೂ ಓಪನ್ ಆಗಿ ಏನು ಮಾತಾಡಕ್ ಆಗಲ್ಲ. ಅಂದ್ರೆ ಅದು ಸರಿ ತಪ್ಪು ಅಂತ ಹೇಳಿ ಅದು ಅಂತ ಪರಿಸ್ಥಿತಿ ಅಲ್ಲ. ಇದನ್ನ ಏನ್ ನಡೀತಿದೆ ಅಲ್ಲಿ ಅದು ಇದಾಗ್ಬೇಕಾಗತ್ತೆ. ಸೊ ತುಂಬಾ ಕಷ್ಟ. ಇದ್ರ ಬಗ್ಗೆ ನೀವು ಏನೇ ಒಂದು ಡಿಸಿಷನ್ ಆಗಲಿ, ನಿಮ್ ಬಗ್ಗೆ ಒಪಿನಿಯನ್ ಕೊಡೋದು ಕಷ್ಟ ಆಗ್ಬಿಡುತ್ತೆ. ಹೌದು. ಅಲ್ಲ, ವಿಷಯ ತುಂಬಾನೇ ಸೆನ್ಸಿಟಿವ್. ಬಟ್ ಅಟ್ಲೀಸ್ಟ್ ಕೆಲವೊಂದು ವಿಷಯಗಳನ್ನ ಏನಾದ್ರು ಹಂಚ್ಕೊಬೇಕು ಅಂತ ಹೇಳಿದ್ರೆ, ನನಗನ್ಸಿದ್ದನ್ನ ಹೇಳ್ಕೊಬೇಕು ಅಂತ ಹೇಳಿದ್ರು ತುಂಬಾ ಜನ ಮುಂದೆ ಬರ್ತಾ ಇಲ್ಲ. ಸೊ ಏನಾಗುತ್ತೆ, ಒಂದು ನೀವು ಸರಿ ತಪ್ಪು ನಿಲ್ಬೇಕಾಗತ್ತೆ, ಇಲ್ಲ ಆ ಸೈಡ್ ಈ ಸೈಡ್ ಈ ತರ ಇದ್ದಾಗ ಏನಾಗುತ್ತೆ, we can't, because we have a huge respect towards ದರ್ಶನ್ ಸರ್ ಅಲ್ವಾ. ಈಸ್ ಅ ಸೀನಿಯರ್. ನಾವು ಅವ್ರನ್ನ ನೋಡ್ಕೊಂಡು ಅವ್ರಿಂದ ಇನ್ಸ್ಪೈರ್ ಆಗಿ, ಮೋಟಿವೇಟೆಡ್ ಆಗಿ ಅವ್ರ ಹಿಂದೆ ಬರ್ತಿರುವಂತ ಆಕ್ಟರ್ಗಳು. ನಾವು ಅವರು ಪರವಾಗಿ ಮಾತಾಡ್ಬೇಕು, ವಿರುದ್ಧವಾಗಿ ಇವಾಗ ಆಗಿರೋ ಎಷ್ಟು ಸೆನ್ಸಿಟಿವ್ ಮಾಡ್ರು. ಇಟ್ಸ್ ನಮ್ಗೆಲ್ಲ ಗೊತ್ತಿರೋ ಹಾಗೆ ಮ್ಯಾಟರ್ ತುಂಬಾ ದೊಡ್ಡದಿರೋದ್ರಿಂದ ನಾವು ಯಾವ್ದು ಮಾತಾಡಿದ್ರು ಕೂಡ ತಪ್ಪಿಗೆ ಸಿಕ್ಕಾಕೋತೀವಿ. ಎಲ್ಲರೂ ಮೈನ್ಸಲ್ಲೂ ಅದೇ ಇರುತ್ತೆ.
ಸೊ ಹಂಗಂತ ಇವಾಗ ಶೆಟ್ರ್ ಹೇಳ್ದಂಗೆ ಬಿಗ್ ಲಾಸ್ ಫಾರ್ ಇಂಡಸ್ಟ್ರಿ. ಇವಾಗ ಅಪ್ಪು ಸರ್ ಕಳ್ಕೊಂಡ್ಮೇಲೆ ಇವಾಗ ಹೆಂಗೆ ಅವ್ರು 150 ದಿನ ಶೂಟಿಂಗ್ ಆಗತ್ತೆ, 150 ದಿನ 250 ಜನ ಫ್ಯಾಮಿಲಿ ಬದುಕತ್ತೆ. ಒಂದ್ ಸಿನಿಮಾ ರಿಲೀಸ್ ಆದಾಗ ಡಿಸ್ಟ್ರಿಕ್ಟ್ ಸೆಂಟರ್ಗಳಲ್ಲಿ ಸಿಂಗಲ್ ಥಿಯೇಟರ್ ಅಲ್ಲ ಹಾರ್ಡ್ಲಿ 1-2 ತಿಂಗಳು ಎಕ್ಸಿಕ್ಯೂಟಿವ್ಗಳು ಥಿಯೇಟರ್ಗಳು ಎಂಗೇಜ್ ಆಗುತ್ತೆ. ಸೊ ಅವ್ರ ಸರ್ವೈವಲ್ ಕೂಡ ಇಲ್ಲೊಂದು ದೊಡ್ಡ ಇದಿದೆ. ನನಗೆ ಕೇಳಿ ಮಾಡ್ತಿದ್ದೀನಿ ಸರ್. ನನಗೆ ಓಕೆನಾ, ಒಂದ್ ಸೆಟ್ ಅಲ್ಲಿ 300-400 ಜನ ಕ್ರೂ ಇರ್ತಾರೆ. ಓಕೆನಾ, ಒಂದ್ 50 1,500 ಜೂನಿಯರ್ ಆರ್ಟಿಸ್ಟ್ ಇರ್ತಾರೆ. ಓಕೆನಾ, ಆರ್ಟಿಸ್ಟ್ ಒಂದ್ 23 ಜನ ಇರ್ತಾರೆ. ಓಕೆ, 10-15 ಜನರೇಟ್ ನಿಂತಿರುತ್ತೆ. ಲೈಟ್ ಇಡೀ ಬ್ಯಾಂಗ್ಳೂರ್ ಎಲ್ಲ ಲೈಟ್ ಅಲ್ಲಿ ಇರುತ್ತೆ. ಎಷ್ಟು ವರ್ಕ್, ಎಷ್ಟು ಬಿಸ್ನೆಸ್ ನಡೀತಿದೆ. ಈಗ ಒಂದು ಧ್ರುವ ಸರ್ ಅನ್ನೋ ಒಂದು ಸ್ಟಾರ್ಟಮ್ ಇದರಿಂದ ಇಷ್ಟು ಫ್ಯಾಮಿಲಿ ನಡೀತಾ ಇದೆ. ಹಂಗೆ ದರ್ಶನ್ ಸರ್ ಅನ್ನೋದಕ್ಕೆ ಒಂದಿಷ್ಟು ಫ್ಯಾಮಿಲಿ ನಡೀತಾ ಇತ್ತು. ಈಗ ಏನೋ ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ಇದೆಷ್ಟು ಫ್ಯಾಮಿಲಿ ಕೆಲಸ ಇಲ್ಲ ಈಗ. We need more stars who can ಅಟ್ರಾಕ್ಟ್ ಮಾಡುವಂತ ಆಡಿಯನ್ಸ್ ಅನ್ನ ಗ್ರಾಬ್ ಮಾಡೋ ಅದಿದ್ದಾಗ್ಲಿ ಏನಾಗುತ್ತೆ. ಇವಾಗ ಸುಮ್ನೆ ಕ್ರಿಸ್ಪ್ ಆಗಿ ಹೇಳೋದಾದ್ರೆ ವರ್ಷಕ್ಕೆ 400 ಸಿನಿಮಾಗಳು ಬರುತ್ತೆ. ಈ 400 ಸಿನಿಮಾಗಳು ಸ್ಟಾರ್ಗಳನ್ನು ಹೊರತುಪಡಿಸಿರೋ ಸಿನಿಮಾಗಳಿಂದನೂ ಆ ದುಡ್ಡೆಲ್ಲ ಪ್ರೊಡ್ಯೂಸರ್ ಹಾಕಿರೋ ದುಡ್ಡು ಕಾರ್ಮಿಕರಿಗೆ ಡೈಲಿ ವೇಜಸ್ ಅಲ್ಲಿ ಕೆಲಸ ಮಾಡೋರ್ಗೆ ಹೋಗುತ್ತೆ. ಜೊತೆಗೆ ಸ್ಟಾರ್ಗಳ ಸಿನಿಮಾ ವರ್ಷಕ್ಕೆ ಒಂದೊಂದು ಬಂದ್ರು ಕೂಡ ಇನ್ನು ಉಳಿದಿರೋ ಟೈಮಲ್ಲಿ ಎಕ್ಸಿಕ್ಯೂಟಿವ್ಗಳು ಸಿನಿಮಾ ಥಿಯೇಟರ್ಗಳನ್ನ ಎಂಗೇಜ್ ಮಾಡೋದು ಎಲ್ಲ ಸಿನಿಮಾಗಳೇ. ಇವೆಲ್ಲವೂ ಇಂಪಾರ್ಟೆಂಟ್. ಬಟ್ ಬರೀ ಈ ಉಳಿದಿರೋ ಸಿನಿಮಾಗಳಿಂದ ಎಕ್ಸಿಕ್ಯೂಟಿವ್ಗಳಿಗೆ ಒಂದು ವರ್ಷದಲ್ಲಿ ಏನಾಗ್ಬಿಡುತ್ತೆ, ಅವ್ರಿಗೆ ಬೇರೆ ಬೇರೆ ಐಡಿಯಾ. ಒಂದು ಪ್ರೈಮ್ ಟೈಮ್ ಜಾಗದಲ್ಲಿ ಅಷ್ಟು ದೊಡ್ಡ ಒಂದು ಕಮರ್ಷಿಯಲ್ ಜಾಗದಲ್ಲಿ ಥಿಯೇಟರ್ ಇಟ್ಕೊಂಡು ಕಾಯ್ತಾ ಇರ್ತಾರೆ ಅಂದಾಗ ದೇ ನೀಡ್ ಟು ಗೆಟ್ ಬ್ಯಾಕ್ ದ ರೆವಿನ್ಯೂ. ಇಲ್ಲ ಅಂದ್ರೆ ಏನಾಗುತ್ತೆ, ಹೊಡೆದ್ಬಿಟ್ಟು ಬೇರೆ ಮಾಡೋಣ, ಮಾಲ್ ಕಟ್ಟೋಣ, ಇನ್ಯಾವ್ದೋ ಕಾಂಪ್ಲೆಕ್ಸ್ ಕಟ್ಟೋಣ, ಸಿಂಗಲ್ ಥಿಯೇಟರ್ಸ್ ಒಂದು ವರ್ಷದಲ್ಲಿ ಸುಮ್ನೆ ನಾನೇ ಐಡಿಯಾ ಕೊಟ್ಟಿದ್ದೀನಿ, ವರ್ಷದಲ್ಲಿ ಬೇರೆ ಕನ್ಸ್ಟ್ರಕ್ಟ್ ಮಾಡಿದ್ರೆ ದೇ ಗೆಟ್ ಹ್ಯೂಜ್ ರೆವಿನ್ಯೂ. ಹೌದು. ಸೊ ನಾವು ಅವ್ರನ್ನ ಎಂಗೇಜ್ ಮಾಡ್ತಿದ್ದಾಗ ವೆನ್ ವಿ ಗಿವ್ ಮೋರ್ ರೆವಿನ್ಯೂ ಅವು ಉಳ್ಕೋತವೆ ಅಸ್ತಿತ್ವ. ಸೊ ನಾವು ಈ 6 ತಿಂಗಳು 1 ತಿಂಗಳು 1 ವರ್ಷ ಇವಾಗ ನಮ್ಮಲ್ಲಿ 28 ಸ್ಟೇಟ್ ಇದೆ. ವೆರಿ ಫ್ಯೂ ಸ್ಟೇಟ್ಸ್ ಹ್ಯಾಸ್ ಇಂಡಸ್ಟ್ರಿ ಉಳ್ಕೊಳ್ಳೋದಕ್ಕೆ ಈ ಒಂದು ಚೈನ್ ಲಿಂಕ್ ಕಾರಣ. ಈ ಚೈನ್ ತಪ್ಪೋದ್ರೆ ಇದೆಯಲ್ಲ, ಅಪ್ಪು ಸರ್, ದರ್ಶನ್ ಸರ್, ಈ ತರದ್ದು ಏನು ವಾಯ್ಡ್ನೆಸ್ ಇದೆಯಲ್ಲ, ಇಟ್ಸ್ ನಾಟ್ ಈಸಿ ಟು ಫುಲ್ಫಿಲ್. ಹೌದು. ಸೊ ಜಾಗನ ಫುಲ್ಫಿಲ್ ಮಾಡ್ಬೇಕು ಅಂದ್ರೆ ಐ ಥಿಂಕ್ ಮತ್ತೆ ನೆಕ್ಸ್ಟ್ ಬಿಗ್ ಹ್ಯಾಪನಿಂಗ್ ಸ್ಟಾರ್ ಬರ್ಬೇಕಾಗತ್ತೆ. ಆ ಪ್ಲೇಸ್ ನ ಫಿಲ್ ಮಾಡಕ್ಕಾಗತ್ತೆ. ಅದು ಎಷ್ಟು ವರ್ಷ ಟೈಮ್ ತಗೊಳುತ್ತೋ ಅದು. ಇವಾಗ ಸಣ್ಣದಾಗಿ ನಮ್ಗೆ ಯಾರು ಬೇರೆ ಇಂಟರ್ವ್ಯೂನಲ್ಲಿ ಕೇಳ್ತಾ ಇದ್ರು, ಇವಾಗ ದರ್ಶನ್ ಸರ್ಗೆ ಹಿಂಗ ಆಗಿದೆ, ಅವ್ರ ಫ್ಯಾನ್ಸ್ ಬಂದ್ಬಿಟ್ಟು ಸಿನಿಮಾ ನೋಡ್ತಾರ. ಇವಾಗ ದರ್ಶನ್ ಸರ್ ತುಂಬಾ ಪ್ರೀತಿಸೋ ಒಂದು ವಿಷಯ ಅನ್ನೋದು ಸಿನಿಮಾ. ಹೌದು. ಸಿನಿಮಾ ನೀವು ನೋಡ್ತಿಲ್ಲ ಅಂದ್ರೆ ದರ್ಶನ್ ಸರ್ ಮಾಡೋ ಅವಮಾನ. ಹೌದು. ನೀವು ದರ್ಶನ್ ಸರ್ಗೆ ಇಷ್ಟ ಆಗತ್ತ ಬಹುಶಃ ನೀವು ಸಿನಿಮಾ ನೋಡ್ಲಿಲ್ಲ ಅಂದ್ರೆ. ಸಿನಿಮಾ ನೋಡಿ, ಇಟ್ಸ್ ಕೈಂಡ್ ಆಫ್ ಗಿವಿಂಗ್ ಅ ರೆಸ್ಪೆಕ್ಟ್. ಅವ್ರಿಗೆ ಒಂದು ಕೊಡೋ ಒಂದು ಇದದು. ಅವರಿದ್ದಾಗ ಎಷ್ಟು ಜನ ಸಪೋರ್ಟ್ ಮಾಡಿದ್ದಾರೆ ಅಂದ್ರೆ ತುಂಬಾ ಈ ತರದ ಸ್ಟ್ರಗಲ್ ನೋಡಿ ದಾಟಿ ಬಂದಿದ್ದಾರೆ. ಹೌದು. ಇವಾಗ ಅವರು ಸ್ಟ್ರಗಲ್ ಮಾಡ್ಬೇಕಾದ್ರೆ ವಿಷ್ಣು ಸರ್ ಅಣ್ಣವರು ದೊಡ್ಡ ಸ್ಟಾರ್. ವಿಷ್ಣು ಸರ್ ಕಳ್ಕೊಂಡಾಗ ಯಾರು ಸಿನಿಮಾಗಳ ಕೈ ಬಿಟ್ಟಿಲ್ವಲ್ಲ. ಹೌದು. ಸೊ ಎಸ್ ಅಂಡ್ ತುಂಬಾ ಸೆನ್ಸಿಟಿವ್ ಇದು ಟಾಪಿಕ್. ಇದನ್ನ ನೀವು ಇಂಡಸ್ಟ್ರಿ ಯಾರದೇ ಕೇಳೋದು ಯಾರಿಗೂ ಮಾತಾಡಕ್ ಆಗಲ್ಲ. ಅಂದ್ರೆ ಬಾಯಿ ಕಟ್ಟಾಕದಂಗ ಆಗ್ಬಿಡುತ್ತೆ. ಏನಂತ ಅದಕ್ಕೆ ಈಗ ಯಾವ್ದೊಂದು ವಿಷಯ ಒಂದು ಪಕ್ಕ ನಿಲ್ಬಹುದು. ಇದು ಆ ತರದಲ್ಲ ಇದು. ಎಸ್ ಅಂಡ್ ಸೊ ಧ್ರುವ ಅವ್ರನ್ನ ಪ್ರವೀಣ್ ಸರ್ ಅನ್ನು ಕೂಡ ಬಹಳ ದಿನಗಳಿಂದ ನೋಡ್ಕೊಂಡ್ ಬಂದಿರೋ, ಬಹಳ ವರ್ಷಗಳಿಂದ ನೀವು ಕೂಡ ಸೆಟಲ್ ನೋಡ್ತಾ ಇರ್ತೀರ. ಅವರ ಡೆಡಿಕೇಶನ್ ಬಗ್ಗೆ ಮತ್ತೆ ಅವರ ಒಂದು ಮೂವಿಯ ಕಮಿಟ್ಮೆಂಟ್ ಬಗ್ಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಮಜ್ಜವಾಗಿ ಮಾಡ್ತಿದ್ದಾರೆ KD ಮೂವಿನ. ಅಂಡ್ ಧ್ರುವ ಸರ್ಜಾ ಅವ್ರು ಹೆಂಗೆ ಅಂತಂದ್ರೆ ವೆರಿ ಕಮಿಟೆಡ್. ಅಂದ್ರೆ ಕಮಿಟ್ಮೆಂಟ್ ಹೆಂಗೆ ಇರುತ್ತಂದ್ರೆ 7 ಗಂಟೆಗೆ ಅಲ್ಲಿ ಇರ್ತಾರೆ. ಮತ್ತೆ ಒಂದು ಶಾರ್ಟ್ ಅವ್ರಿಗೆ ಏನೋ ಹೆಚ್ಚು ಕಮ್ಮಿ ಅಂತ ಅನ್ಸ್ಬಿಟ್ರೆ ಬುದ್ಧಿ ಇನ್ನೊಂದ್ಸಲ ಮಾಡ್ತೀನಿ ಅಂತೆಲ್ಲ ಪ್ರೇಮ್ ಸರ್ ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರು ಮಾಡ್ತಾ ಇರ್ತಾರೆ. ಅವ್ರಿಬ್ಬರು ಕಾಂಬಿನೇಷನ್ ನೋಡಕ್ಕೆ ತುಂಬಾ ಚೆನ್ನಾಗಿದೆ, ಪ್ರೇಮ್ ಸರ್ ಮತ್ತೆ ಧ್ರುವ ಸರ್ ಇದು. ಮತ್ತೆ ದೊಡ್ಡ ಕ್ಯಾನ್ವಾಸ್. ಸೊ ಹೆವಿ ವೇಟ್ ಇದೆ KDದು. ಸೊ ಇಲ್ಲಿ ಮಜಾ ಇರುತ್ತೆ. ಸೊ ಅಂದ್ರೆ ನಾ ಹೇಳ್ದಲ್ಲ, ಕೋ ಆಕ್ಟರ್ ಹೆಂಗ್ ಮಾತಾಡಿಸ್ಬೇಕು, ಇದ್ದವ್ರಿಗೆ ಹೆಂಗೆ ರೆಸ್ಪೆಕ್ಟ್ ಮಾಡ್ಬೇಕು, ಜೂನಿಯರ್ಸ್ ಹೆಂಗೆ ರೆಸ್ಪೆಕ್ಟ್ ಮಾಡ್ಬೇಕು, ಅದನ್ನೆಲ್ಲ ಸಖತ್ತಾಗಿ ಮಾಡ್ತಾರೆ ಇದು ಸರ್. ಓಕೆ. ಅಂಡ್ ಸರ್, ಸೊ ನಿಮಗೆ ಮಲ್ಟಿ ಸ್ಟಾರ್ ಮೂವಿ ಮಾಡೋದಕ್ಕೆ ಇನ್ನೊಂದು ಆಪ್ಷನ್ ಸಿಕ್ತು ಅಂತ ಹೇಳಿದ್ರೆ ಯಾರ ಜೊತೆಗೆ ಸ್ಕ್ರೀನ್ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀರಾ? ಬಿಕಾಸ್ ಇಟ್ ಇಸ್ ಲೈಕ್ ಅಂದ್ರೆ ಮಲ್ಟಿ ಸ್ಟಾರ್ ಮೂವಿ ನಮ್ಮ ಇಂಡಸ್ಟ್ರಿಯಿಂದ ಸ್ವಲ್ಪ ಕಡಿಮೆ ಆಗ್ತಾ ಬರ್ತಾ ಇದೆ. ಸೊ ಯು ವಾಂಟ್ ಮೋರ್ ಅಂಡ್ ಮೋರ್ ಬಿಕಾಸ್ ಎಲ್ಲಾ ಫ್ಯಾನ್ಸ್ ಗಳನ್ನು ಕೂಡ ಒಟ್ಟಾಗಿ ನೋಡೋದಕ್ಕೆ ಇಷ್ಟಪಡ್ತಾರೆ. ಸೊ ನೀವು ನಿಮ್ ಜೊತೆಗೆ ಯಾವ ಆರ್ಟಿಸ್ಟ್ ನ ಅಥವಾ ಯಾವ ಆಕ್ಟರ್ ನ ಅಥವಾ ಯಾವ ಸೂಪರ್ ಹೀರೋ ನೋಡೋದಕ್ಕೆ ಇಷ್ಟಪಡ್ತೀರಾ ಸರ್ ನಮ್ಮ ಇಂಡಸ್ಟ್ರಿಯಿಂದ? ಅಲ್ಲ, ಮಲ್ಟಿ ಸ್ಟಾರ್ ಸದ್ಯಕ್ಕೆ ಆತರ ತಲೆಲಿಲ್ಲ. ಅಂದ್ರೆ ಮಲ್ಟಿ ಸ್ಟಾರ್ ಮಾಡಬಾರ್ದು ಅಂತಲ್ಲ, ಮಲ್ಟಿ ಸ್ಟಾರ್ ಸ್ವಲ್ಪ ಬ್ರೇಕ್ ಮಾಡ್ಬೇಕು ಅನ್ಸ್ತದೆ. ಯಾಕಂದ್ರೆ ತುಂಬಾ ಆ ತರದ ಕಥೆಗಳು ಹಂಗೆಲ್ಲ ಆಗ್ತಾ ಇದೆ.
ಬಟ್ ಅದೇ ನನಗೆ ಅಪ್ಪು ಸರ್ ಜೊತೆ ಆಕ್ಟ್ ಮಾಡೋ ಆಪರ್ಚುನಿಟಿ ಸಿಕ್ಕಿತ್ತು Okay. ವಿಶ್ವದಲ್ಲಿ ಫಸ್ಟ್ ಟೈಮ್ ನೆಗೆಟಿವ್ ಪವನ್ ಕುಮಾರ್ ಅವರು ಅವರ ನಿರ್ದೇಶನ ಮಾಡ್ಬೇಕಾಯ್ತು. ಓಕೆ, ಅಂಬಾಳೆ ಪ್ರೊಡಕ್ಷನ್. ಇಟ್ ವಾಸ್ ಅದು ನನ್ನ ಕೈಂಡ್ ಆಫ್ ಡ್ರೀಮ್ ಗಿಂತ ದೊಡ್ಡದದು. ಯಾಕಂದ್ರೆ ಅಪ್ಪು ಸರ್ ಗ್ರೇಟೆಸ್ಟ್ ಫ್ಯಾನ್. ಅವರಿಂದ ಮೋಟಿವೇಟ್ ಆಗಿ ನಾನು ಇಂಡಸ್ಟ್ರಿ ಒಳಗಡೆ ಸಂಭಾವ ಆಯ್ಕೆ. ಸೊ ಅದು ಮಲ್ಟಿಕಾಸ್ಟಿಂಗ್ ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರ ಸಿನಿಮಾದಲ್ಲಿ ಒಂದು ಪಾತ್ರದ ಅವಕಾಶ ಸಿಕ್ಕಿತ್ತು. ಮಲ್ಟಿಕಾಸ್ಟಿಂಗ್ ಇಂದ ಹೆಚ್ಚಾಗಿ ಒಳ್ಳೊಳ್ಳೆ ಈ ತರದ್ದು ನಾನೇನು ಅವ್ರನ್ನ ಅಡ್ಮೈರ್ ಮಾಡ್ತೀನಿ. ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡೋ ಅವಕಾಶ ಸಿಕ್ಕಿದ್ರೆ ಇಟ್ಸ್ ಎ ಗ್ರೇಟ್ ಆಪರ್ಚುನಿಟಿ. ಅವ್ರ ಜೊತೆ ಸುಮ್ಮನೆ ಕಾಣಿಸ್ಕೊಂಡ್ರು ಸಾಕು, ಅವ್ರ ಸಿನಿಮಾದಲ್ಲಿ ನಿಮ್ಗೆ ಪಾಸಿಂಗ್ ಆದ್ರೂ ಇಟ್ಸ್ ಆಪರ್ಚುನಿಟಿ. ಇವಾಗ ಅಂದ್ರೆ ಸ್ಕ್ರಿಪ್ಟ್ ಕೇಳಿದ್ರ ಹೇಗಿತ್ತು? ಸ್ಕ್ರಿಪ್ಟ್ ಕೇಳಿ ಒಂದು ಆಡಿಯೋ ಇದ್ ಮಾಡಿದ್ವಿ, ಆಡಿಯೋ ಫಿಲ್ಮ್. ಓಕೆ, ಅಂದ್ರೆ ಪೂರ್ತಿ ಸ್ಕ್ರಿಪ್ಟ್ ಅನ್ನ ಎಲ್ಲಾ ಕ್ಯಾರೆಕ್ಟರ್ನು ಆಡಿಯೋಗಳು ಮಾಡಿದ್ರು. ಅದನ್ನ ಅಪ್ಪು ಸರ್ಗೆ ಅದೇನೋ ಇತ್ತು, ಅದ್ ನಾನು ಡಬ್ಬಿಂಗು ಮಾಡಿದ್ದೆ. ನನ್ನ ಡೈಲಾಗ್ಸ್ ಎಲ್ಲ ಡಬ್ಬಿಂಗು ಎಲ್ಲ ಆಗಿತ್ತು. ವೆರಿ ನೈಸ್. ಅಪ್ಪು ಸರ್ ತಿಳ್ಕೊಂಡ್ಮೇಲೆ ಅದನ್ನ ಪವನ್ ಸರ್ ವಾಸ್ ಪ್ಲಾನಿಂಗ್ ಟು ಗಿಫ್ಟ್ ದಟ್ ಆಡಿಯೋ ಟು ಅಶ್ವಿನಿ ಮ್ಯಾಮ್ ಅಂತ ನಾನು ಕೇಳಿದ್ದೆ. ಅದೇನು ಆಯ್ತೋ ಇಲ್ಲ ಗೊತ್ತಿಲ್ಲ. ಓಕೆ, ಸೊ ಅದು ಸ್ಕ್ರಿಪ್ಟ್ ಮತ್ತೆ ಮಾಡ್ತಾರ ಇಲ್ಲ ಅಂದ್ರೆ ಅಲ್ಲಿಗೆ ಸ್ಟಾಪ್ ಆಗುತ್ತಾ ಹೇಗೆ ಅಂತ ಸರ್? ಗೊತ್ತಿಲ್ಲ ಬ್ರದರ್, ದೇರ್ ಪರ್ಸನಲ್. ಅಂದ್ರೆ ಪವನ್ ಸರ್ ಪರ್ಸನಲ್ ಅವರ ಸ್ಕ್ರಿಪ್ಟ್ ಅದು ಹೊಂಬಾಳೆ ಇದು ನನಗೆ ಅಷ್ಟೆಲ್ಲ ಡೀಟೇಲ್ ಆಗಿ. ಓಕೆ ಸರ್, ಬಟ್ ಎನಿವೇಸ್ ಜಿಗರ್ ಜುಲೈ 5ಕ್ಕೆ ಬರ್ತಾರೆ. ನೀವು ಧ್ರುವ ಅವ್ರಿಗೆ ಇವ್ರಿಗೆ ಕೇಳಿದ್ರೆ ನಾನು ಕೇಳಿಲ್ಲ, ನನ್ನ ಫ್ರೆಂಡ್. ಹೌದೌದು, ಇವ್ರ ಜೊತೆಗೆ ನೀವು ಜೊತೆಗೆ ಸಮರ್ ಸಾಲ್ಟ್ ಹೊಡೆದಿರ್ತೀರಾ, ಮಾಡಿರ್ತೀರಾ, ಒಳ್ಳೆ ಧ್ರುವ ಈಸ್ ಸಚ್ ಇನ್ಸ್ಪೈರಿಂಗ್. ನಾನು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ನನಗೆ ಫಸ್ಟ್ ನಾನು ಕ್ಲಾಸಿಗೆಲ್ಲ ಹೋಗಿ ಒಂದ್ 2-3 ದಿವಸ ನನಗೆ ಗೊತ್ತಿರ್ಲಿಲ್ಲ ಇವ್ರು ಧ್ರುವ ಸರ್ಜಾ ಅಥವಾ ಚಿರಂಜೀವಿ ಸರ್ಜಾ ಅಂತೆಲ್ಲ ಗೊತ್ತಿರ್ಲಿಲ್ಲ. ಸುಮಾರು ಜನ ಆಕ್ಟರ್ ಎಲ್ಲ ಇದ್ರು. ನಮ್ಮ ಕಾಶಿನಾಥ್ ಅವ್ರ ಮಗ ಅಭಿ ಅಲೋಕನ್, ಅವರು ನಮ್ಮ ಇವನು ಕೆರೆಬೇಟೆ ನಮ್ಮ ಗೌರಿಶಂಕರ್ ಫ್ರೆಂಡು, ನಮ್ಮೂರು. ನಾವೆಲ್ಲ ಒಟ್ಟಿಗೆ ಎಲ್ಲ ಸ್ಟಂಟ್ ಮಾಡ್ತಾ ಇದ್ವಿ. ಎಲ್ಲ ಗ್ರೂಪಲ್ಲೂ ಧ್ರುವ ವಾಸ್ ಲೈಕ್ ಹೀರೋ. ಲೈಕ್ ಯಾರಿದು, ನಾವೆಲ್ಲ ಮಲೆನಾಡಿನ ಬಂದಲ್ಲ, ಯಾರಿದು ಅಂತ. ನಾನು ಫಾಸ್ಟ್ ಆಗಿಲ್ಲ ಕಲಿತಾ ಇದ್ದೆ. ಒಂದು ಇದಿತ್ತು, ಬಂದ ತಕ್ಷಣ ಎಲ್ಲ ಪಟ್ ಅಂತ ಮಾಡ್ತಾ ಇದ್ದೆ. ಧ್ರುವ ಬಿಕೇಮ್ ಸ್ಟಾರ್. ಒನ್ ಡೇ ಹಿ ಬಿಕೇಮ್ ಸ್ಟಾರ್. ಸೊ ನಮ್ ಚೂರಿಕಟ್ಟೆ ಆದ ತಕ್ಷಣ ನಮ್ಮ ಟೀಮ್ ಎಲ್ಲ ಧ್ರುವ ಹತ್ರ ನಮ್ದು ಪೋಸ್ಟರ್ ಲಾಂಚ್ ಮಾಡ್ಸೋಣ ಅಂತ ಒಂದು ಇದಾಯ್ತು. ಓಕೆ, ಸೊ ನಂಗೊಂದು ಪ್ರೀವಿಯಸ್ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿತ್ತು. ಅದಕ್ಕೆ ನಾನು ಧ್ರುವ ಅಂತ ನಾನು ಹೇಳಿರ್ಲಿಲ್ಲ. ಓಕೆ ಸರ್ ಹೋಗೋಣ ಮಾಡೋಣ. ಒಂದು ಸಂಡೇ ಹೋದ್ವಿ. ಸಂಡೇ ಧ್ರುವ ಮನೆ ಹತ್ರ ತುಂಬಾ ಜನ ಇರ್ತಾರೆ, ತುಂಬಾ ಫ್ಯಾನ್ಸ್ ಫ್ಯಾನ್ಸ್ ಮೀಟ್ ಇರುತ್ತೆ ಸಂಡೇ. ಸೊ ಒಂದು 7:30-8 ಗಂಟೆ ಹೋಗೋಣ ಅಂತ ಆಗಿತ್ತು. ಸುಮಾರು 9:30-10-11 ಗಂಟೆವರೆಗೂ ಹಿ ವಾಸ್ ಬಿಸಿ. ಐ ಥಿಂಕ್ ಅವತ್ತೇನೋ ರಾತ್ರಿ ಲೇಟ್ ಆಗಿ ಶೂಟಿಂಗ್ ಮುಗಿಸ್ಕೊಂಡು ತುಂಬಾ ಲೇಟ್ ಆಯ್ತು ಅವರು ಫ್ಯಾನ್ಸ್ ಮೀಟ್. ನಾವು 10-10:30ವರೆಗೂ ಪೇಷಂಟ್ಲಿ ವಿ ವರ್ ವೇಟಿಂಗ್. ಸೊ ಹೋದ ತಕ್ಷಣ ತುಂಬಾ ಕ್ರೌಡ್, ತುಂಬಾ ಜನ ಇರ್ತಾರೆ, 200-300-500 ಜನ ಇರ್ತಾರೆ ಮನೆ ಮುಂದೆ. ಸೊ ಈ ಕೇಮ್ ಅಂಡ್ ಓ ಶಿಟ್ ನೀವ ಬ್ರೋ ಗೊತ್ತೇ ಇರ್ಲಿಲ್ಲ ಅಂತ ಈ ಕೇಮ್ ಅಂಡ್ ರಿಸೀವ್ ಮೀ. ನನ್ನನ್ನ ನಮ್ಮ ಟೀಮ್ ಎಲ್ಲ ಇವರು ಸೋ ಕ್ಲೋಸ್, ನಾವು ಒಟ್ಟಿಗೆ ಮಾಡ್ತಾ ಇದ್ವಿ. ಇವ್ರು ತುಂಬಾ ಚೆನ್ನಾಗಿ ಸ್ಟಂಟ್ ಮಾಡ್ತಾ ಇದ್ರು. ನಿಮ್ ಸಿಂಪಲ್ ಆಗಿ ಏನಲ್ಲ ಸರ್, ಇದು ಒಂದು ಫೈಟ್ ನೋಡಿದೆ, ಸಖತ್ ಬ್ರೋ, ಸೂಪರ್ ಅಂತೆಲ್ಲ ಒಂದು ನಮ್ಮ ಪೋಸ್ಟರ್ ಲಾಂಚ್ ಮಾಡಿಕೊಟ್ರು. ಬೀಯಿಂಗ್ ಸೋ ಸ್ವೀಟ್, ನಾನು ಎಲ್ಲೂ ಹೇಳಿಲ್ಲ, ಇಲ್ಲಿ ಹೇಳ್ಕೊತಾ ಅಂಡ್ ಸೋ ಸಪೋರ್ಟಿವ್. ಅಂದ್ರೆ ನೆನ್ಪಿಟ್ಕೊಂಡು ನಾವೊಂದು 3-4 ತಿಂಗಳು ಒಟ್ಟಿಗೆ ಟ್ರಾವೆಲ್ ಮಾಡಿದೀವಿ. ಅದಾದ್ಮೇಲೆ ನೋ ಟಚ್. ಅಂಡ್ I've been watching his growth ಅಲ್ಲ. ಫ್ಯಾಬ್ಯುಲಸ್, 0 to star. ಲೈಕ್ ಹೆಂಗೆ ಸ್ಟಾರ್ಗೆ ಒಂದು ಸ್ಟಾರ್ ಆಗೋದು ಬೀಜದಲ್ಲೇ ಗೊತ್ತಾಗತ್ತಲ್ಲ, ದಟ್ ಆಟಿಟ್ಯೂಡ್. ಒಂಥರ ನೆವರ್ ಗಿವ್ ಅಪ್ ನೇಚರ್. ನಾನ್ ಬಂದ ತಕ್ಷಣ ಶಾರ್ಟ್ ಗಿಲ್ಡ್ ಕಲ್ತು ಬಿಟ್ಟೆ. ಈಸ್ ಲೈಕ್ ಬ್ರೋ ಇನ್ನೊಂದು 2 ತಿಂಗಳು ನೋಡಿ ನೀವು ಕ್ವೈಟ್ ಚಾಲೆಂಜಿಂಗ್. ನಾವು ಸ್ವಲ್ಪ ಮಲೆನಾಡು, ಸ್ವಿಮ್ಮಿಂಗು, ನೀರು, ಈ ಡ್ಯಾಮು ಅಲ್ಲೆಲ್ಲ ಸ್ವಲ್ಪ ಜಂಪ್ಸ್ ಎಲ್ಲ ಸ್ವಲ್ಪ ಫ್ಲೆಕ್ಸಿಬಿಲಿಟಿ ಆಲ್ರೆಡಿ ಇತ್ತಲ್ಲ. ಬಂದ ತಕ್ಷಣ ಐ ಗಾಟ್ ದಟ್ ಪಲ್ಸ್. ಬೀಯಿಂಗ್ ಬೆಂಗಳೂರು ಅರ್ಬನ್, ಹಿ ವಾಸ್ ಸೋ ಡೆಡಿಕೇಟೆಡ್. ಅಂದ್ರೆ ಒಂಥರ ಮಾಡ್ಕೊಂಡು ಚಾಲೆಂಜ್ ಮಾಡ್ಕೊಂಡು he was to learn the ಸ್ಟಂಟ್ಸ್ ಪ್ರೊಸೆಸ್. ಕೇಳಿ ಸೆಟ್ ಅಲ್ಲ ಅಷ್ಟೇ, ಹೆವಿ ಎನರ್ಜೆಟಿಕ್. ಅವ್ರು ಬಂದ್ರು ಅಂತಂದ್ರೆ
ಚಕ 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 ಆಗ್ಬಿಡುತ್ತೆ. ಮತ್ತೆ ಒಂದು ರಿಹರ್ಸಲ್ ಆದ್ರೆ ಅಷ್ಟು ಕೂಡ ಹಾ. ನಾವಾದ್ರೆ ಎದಕ್ಕೋತೀವಿ ಅಂದ್ರೆ ರಿಹರ್ಸಲ್ ಮಾಡಕ್ಕೆ ಅವ್ರ ಹತ್ರ ಹೋಗ್ಬೇಡ, ಅವರೇ ಬಂದು ಬನ್ನಿ ಬರೋ ಸ್ವಲ್ಪ ರಿಹರ್ಸಲ್ ಮಾಡ ಬನ್ನಿ ಬರೋ ಅಂತ ಹೇಳ್ಬಿಟ್ಟು ತಗೊಂಡೋಗ್ಬಿಟ್ಟು ಅದನ್ನ 5-6 ಸಲ ಮಾಡಿ 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 ಅಂದ್ರೆ ಅವ್ರಿಗೆ ಅಷ್ಟು ಇದಾಗ್ಬೇಕು, ಹಾ ಹೌದು ಅಂತ ಪಕ್ಕ ಆಗ್ಬೇಕು, ಅಲ್ಲಿವರೆಗೆ ಅವ್ರು ಬಿಡಲ್ಲ. ಸೊ ಆ ತರ ಒಂದು ಕೆಲಸ ಅಂದ್ರೆ ಒಟ್ಟು ಜೈ ಹನುಮಾನ್. ಓಕೆ, ಎಸ್ ಜೈ ಹನುಮಾನ್ ನಾವು ಕೂಡ ನಮ್ಮ ಕಡೆ ಹೇಳ್ತೀವಿ. ಎಸ್ ಜೈ ಹನುಮಾನ್. ಸೊ ವೆಲ್ ಸರ್, ತುಂಬಾ ಜನ ಡೈರೆಕ್ಟರ್ಸ್ ಗಳ ಜೊತೆಗೆ ಕೆಲಸ ಮಾಡಿದಿರಾ ಅಂಡ್ ಸ್ಪೆಷಲಿ ತುಂಬಾ ಜನ ಹೊಸಬ್ರ ಜೊತೆಗೂ ಕೂಡ ಕೆಲಸ ಮಾಡಿದ್ರೆ, ಟ್ರಾವೆಲ್ ಮಾಡಿದ್ರೆ ಅವ್ರ ಜೊತೆಗೆ. ಅಂಡ್ ಆಸ್ ಹಿ ಟೋಲ್ಡ್, ಬಿಕಾಸ್ ಡೈರೆಕ್ಟರ್ ಬಿಟ್ರೆ ನೆಕ್ಸ್ಟ್ ಫೇಸ್ ಆಫ್ ದಿ ಫಿಲ್ಮ್ ಅಂತ ಹೇಳಿದ್ರೆ ನೀವು ಕೂಡ ಯಾವಾಗ್ಲೂ ಅವ್ರ ಜೊತೆ ಇದ್ದು ಸಾಥ್ ಕೊಟ್ಟು ಆ ಮೂವಿನ ಫ್ರೈಡೇವರೆಗೂ ತಗೊಂಡು ಹೋಗಿ ನಿಲ್ಲಿಸ್ತೀರಾ ಸರ್. ಜುಲೈ 5th ಮೂವಿ ಬರ್ತಾ ಇದೆ. ಸೊ ವೀಕ್ಷಕರಿಗೆ, ನಿಮ್ಮ ಫ್ಯಾನ್ಸ್ಗಳಿಗೆ ಮತ್ತೆ ಎಲ್ರಿಗೂ ಏನಾದ್ರು ಹೇಳ್ತೀರಾ ಅಂತ ಹೇಳಿದ್ರೆ ಏನ್ ಹೇಳಿದಕ್ಕೆ ಇಷ್ಟಪಡ್ತೀರಾ ಸರ್? ಫಸ್ಟ್ ಥಿಂಗ್, ಸಿನಿಮಾ ಚೆನ್ನಾಗಿದ್ರೆ ಕನ್ನಡ ಜನತೆ ಯಾವತ್ತೂ ಕೈ ಹಿಡ್ದೇ ಹಿಡಿತಾರೆ. ಬಟ್ ಫಸ್ಟ್ ಏನು ಮೇಜರ್ ಪ್ರಾಬ್ಲಮ್ ಅಂದ್ರೆ ಎಷ್ಟೋ ಸಲ ಸಿನಿಮಾ ಅವ್ರವರೆಗೂ ರೀಚ್ ಆಗಿದೆ ಅನ್ನೋದೇ ವಿಷಯ. ಹೌದು. ಸಿನಿಮಾ 5ನೇ ತಾರೀಕು, ಜುಲೈ 5ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ. ಸಿನಿಮಾ ನಿಮಗೆ 100% 2.25 ಗಂಟೆ ನೀವು ಕೊಡೋ ದುಡ್ಡಿಗೆ, ನೀವು ಕೊಡೋ ಸಮಯಕ್ಕೆ ಪೈಸಾ ವಸೂಲ್ ಅದಕ್ಕಿಂತ ಹೆಚ್ಚು ಎಂಟರ್ಟೈನ್ ಮಾಡುತ್ತೆ. ಆ್ಯಂಡ್ ಸಿನಿಮಾನ ಹೆಚ್ಚು ಜನರಿಗೆ ಮುಟ್ಸೋದು ನಮ್ಮ ಕೆಲಸ, ನಿಮ್ಮ ಕೆಲಸ. ನೀವು ಆ ಕೆಲಸ ಮಾಡಿ, ಸಿನಿಮಾ ನೀವು ನೋಡಿ, ನಿಮ್ಮ ಸ್ನೇಹಿತರಿಗೂ ಹೇಳಿ. ಸಿನಿಮಾ ಚೆನ್ನಾಗಿದ್ರೆ ಗೆಲ್ಸಿ, ಚೆನ್ನಾಗಿಲ್ಲ ಅಂದರೆ ಮತ್ತೆ ಚೆನ್ನಾಗಿರೋ ಪ್ರಯತ್ನ ಮಾಡ್ತಾನೆ ಇರ್ತೀವಿ. ಎಸ್, 200 ರೂಪಾಯಿ ಕೊಟ್ರೆ ನೀವೇನೇನಕ್ಕೆಲ್ಲ ಖರ್ಚು ಮಾಡ್ತೀರಾ? ಯಾರು? ನೀವು. ಜಿಗರ್ ಮೂವಿ ನೋಡ್ತೀನಿ. ಜಿಗರ್ ಮೂವಿ ಪಕ್ಕಕ್ಕೊಂದು ಕಮರ್ಷಿಯಲ್ ಮೂವಿ ಪಕ್ಕ, ಯಾಕಂದ್ರೆ ನಮ್ ಜನರು ಅದು ವೇಟ್ ಮಾಡ್ತಿರೋದು ಅದಕ್ಕೆ. ಬಂದ್ರೆ ಒಂದು 2 hours ಅವ್ರನ್ನ ನಾವು ಮರಿಬೇಕು, ಅವ್ರ ಪ್ರಪಂಚನ ಅವ್ರು ಮರ್ತ್ಬಿಟ್ಟು ಹೊಸ ಪ್ರಪಂಚ ನೋಡ್ಬೇಕು. ಒಂದು ಒಳ್ಳೆ ತಾಯಿ ಸೆಂಟಿಮೆಂಟ್ ಇದೆ, ಒಂದು ಒಳ್ಳೆ ಲವ್ ಇದೆ, ಒಳ್ಳೆ ಫ್ರೆಂಡ್ಶಿಪ್ ವ್ಯಾಲ್ಯೂ ಇದೆ, ಫೈಟ್ ಮಾಡಕ್ಕೆ ನಾನಿದ್ದೀನಿ. ಸೊ ಒಂದು ಒಳ್ಳೆ ಪಕ್ಕ ಕಮರ್ಷಿಯಲ್ ಮೂವಿ. ಯಾರು ಒಳ್ಳೆ ಅಂತ ಹೇಳ್ಕೊಳಕಲ್ಲ, ಕೆಟ್ಟ ವಿಲನ್ ಇದಾರೆ. ಸೊ ಒಳ್ಳೆ ಪಕ್ಕ ಕಮರ್ಷಿಯಲ್ ಮೂವಿ. ಸೊ ಯಾರು ಮಿಸ್ ಮಾಡಬೇಡಿ. ಜುಲೈ 5ನೇ ತಾರೀಕು ನಾವು ಬರ್ತಾ ಇದ್ದೀವಿ ನಿಮ್ಮ ಹತ್ತಿರ ಥಿಯೇಟರ್ಗೆ. ಸೊ ಜೊತೆ ಕೂತು ಮೂವಿ ನೋಡೋಣ. ಥ್ಯಾಂಕ್ ಯು. ಎಸ್, ಅಂಡ್ ಥ್ಯಾಂಕ್ ಯು ಸೋ ಮಚ್ ಸರ್. ಆಲ್ ದ ವೆರಿ ಬೆಸ್ಟ್ ಎಲ್ಲ ಫ್ಯೂಚರ್ ಪ್ರಾಜೆಕ್ಟ್ಸ್ ಗಳಿಗೆ. ಅಂಡ್ ಥಿಯೇಟರ್ ಅಲ್ಲಿ ಸಿಗೋಣ, ಮತ್ತೆ ಸಕ್ಸಸ್ ಮೀಟ್ ಅಲ್ಲಿ ಕೂಡ ಸಿಗೋಣ ಸರ್. ಎಸ್, ಥ್ಯಾಂಕ್ ಯು ಸೋ ಮಚ್. ನೈಸ್ ಟಾಕಿಂಗ್ ಟು ಯು. ತುಂಬಾ ಓಪನ್ ಮಾಡಿಸಿದ್ರೆ.